ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನು ಆಹ್ವಾನಿಸುತ್ತಾ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸ್ಮೃತಿ ಮಾಡುತ್ತಾ ದಿನಾಂಕ 13/4/2024 ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಸ್ವಾಗತ ಸುಸ್ವಾಗತ. ಪ್ರತಿದಿನದಂತೆ ಈ ದಿನವೂ ಸಹ ಬಾಬಾರವರು ಮುರಳಿಯಲ್ಲಿ ಅನೇಕ ವಿಚಾರಗಳನ್ನು ತಿಳಿಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಈ ದಿನ ಬಾಬಾರವರು ಮುರಳಿಯ ಮುಖ್ಯ ಸಾರವನ್ನು ಕೊಟ್ಟಿದ್ದಾರೆ. ಆ ಮುಖ್ಯ ಸಾರದ ಕುರಿತಾಗಿ ಸಂಕ್ಷಿಪ್ತ ಚಿಂತನೆಯನ್ನು ಮಾಡೋಣ. ಈ ದಿನದ ಮುರಳಿಯ ಮುಖ್ಯ ಸಾರ ಬಾಬಾರವರು ತಿಳಿಸ್ತಾ ಇದ್ದಾರೆ. ಮಧುರ ಮಕ್ಕಳೇ, ತಂದೆಯು 21 ಜನ್ಮಗಳಿಗಾಗಿ ಮನಸ್ಸನ್ನು ಇಷ್ಟು ಖುಷಿಪಡಿಸುತ್ತಾರೆ. ಅದರಿಂದ ನೀವು ಮನಸ್ಸಿನ ಖುಷಿಗಾಗಿ ಮೇಳ ಉತ್ಸವಗಳಿಗೆ ಹೋಗುವ ಅವಶ್ಯಕತೆಯೇ ಇಲ್ಲ. ನೋಡಿ, ಬಾಬಾರವರ ಪರಿಶ್ರಮ, ಬಾಬಾರವರ ನಿರಹಂಕಾರಿತನ ಎಷ್ಟು ನಾವು ಅರ್ಥ ಮಾಡಿಕೊಂಡ್ರೂ ಕೂಡ ತುಂಬ ಕಡಿಮೆ. ಯಾಕೆ ಅಂತಂದರೆ, ಎಷ್ಟು ಅದ್ಭುತವಾಗಿ ಬಾಬಾರವರು ತಮ್ಮ ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ. ಸ್ವಲ್ಪ ನಾವು ಸಾಕ್ಷಿಯಾಗಿ ಬರೀ ಬಾಬಾರವರ ಪಾತ್ರವನ್ನು ನೋಡಿದರೆ ಭವಿಷ್ಯ ನಮಗೆ ನಮ್ಮ ಅಹಂಕಾರವೆಲ್ಲ ಕರಗಿ ನೀರಾಗಿ ಹೋಗ್ಬಿಡ್ತದೆ ಅಂತ ನನಗನ್ನಿಸುತ್ತೆ. ಯಾಕಂತಂದರೆ ನಾವೆಲ್ಲರೂ ಸಹ ಈ ಪ್ರಪಂಚದಲ್ಲಿ ಏನೂ ಅಲ್ಲ ಮತ್ತು ಜಗತ್ತಿಗಾಗಿ ಅನ್ಯರಿಗಾಗಿ ಅಂಥದ್ದೇನೂ ನಾವು ಮಾಡ್ತಾ ಇಲ್ಲ. ಆದರೂ ಕೂಡ ನಮಗೆ ಹೆಸರು ಬೇಕು, ಕೀರ್ತಿ ಬೇಕು, ಜನಮನ್ನಣೆ ಬೇಕು, ಅಧಿಕಾರ ಬೇಕು. ಎಷ್ಟೊಂದು ಇಚ್ಛೆಗಳನ್ನು ಇಟ್ಕೊಂಡು ಸ್ವಾರ್ಥದಿಂದ ನಾವು ಅವುಗಳ ಬೆನ್ನು ಬಿದ್ದಿದ್ದೇವೆ. ಇಷ್ಟೆಲ್ಲ ಆಸೆಗಳನ್ನು ಇಟ್ಕೊಂಡು ಖುಷಿಯನ್ನು ಕಳ್ಕೊಂಡಿದ್ದೇವೆ. ಆ ಖುಷಿಗಾಗಿ ಇವತ್ತು ಅನೇಕ ಉತ್ಸವಗಳನ್ನು ಆಚರಿಸಬೇಕಾಗಿ ಬಂದಿದೆ. ಖುಷಿ ಹೆಚ್ಚಾಗಿ ಉತ್ಸವಗಳಲ್ಲ, ಖುಷಿಗಾಗಿ ಉತ್ಸವಗಳು ಮಾಡುವ ಪರಿಸ್ಥಿತಿಯನ್ನು ತಂದುಕೊಂಡ್ಬಿಟ್ಟಿದ್ದೇವೆ. ಸತ್ಯಯುಗದಲ್ಲೂ ಕೂಡ ಉತ್ಸವಗಳಿತ್ತು, ಆಚರಣೆಗಳಿತ್ತು, ಸಂಭ್ರಮಗಳಿತ್ತು, ವಿಹಾರಗಳಿತ್ತು, ಎಲ್ಲವೂ ಕೂಡ ಇತ್ತು. ಆದರೆ ಅಲ್ಲಿ ಖುಷಿ ಹೆಚ್ಚಾಗಿ ಖುಷಿಯಲ್ಲಿ ನರ್ತನ ಮಾಡುವಂಥ ಒಂದು ಮೇಳವಾಗ್ತಿತ್ತು, ಉತ್ಸವಗಳಾಗ್ತಾ ಇತ್ತು. ಇವತ್ತು ಖುಷಿಗಾಗಿ ಮೇಳಗಳನ್ನು ಆಚರಿಸುವಂಥ ಅನಿವಾರ್ಯತೆಯನ್ನು ತಂದುಕೊಂಡಿದ್ದೇವೆ. ನೋಡಿ, ಎಷ್ಟು ಬಾಬಾರವರು ಸೂಕ್ಷ್ಮವಾಗಿ ಗಮನಿಸ್ತಾರೆ ಇವತ್ತು ನಮ್ಮ ಪರಿಸ್ಥಿತಿಯನ್ನು ಮತ್ತು ಮನಸ್ಥಿತಿಯನ್ನು ಅನ್ನೋದಕ್ಕೆ. ಇವತ್ತು ಬಾಬಾರವರು ಕೊಟ್ಟಿರುವ ಈ ಮುಖ್ಯ ಸಾರನೇ ಒಂದು ಉದಾಹರಣೆ ಅಂತ ಹೇಳಬಹುದು. ನನಗೆ ಈ ಒಂದು ಮುಖ್ಯ ಸಾರವನ್ನು ನೋಡಿ ಬಹಳ ಒಂದು ಕ್ಷಣ ರೋಮಾಂಚನ ಆಯಿತು ಮತ್ತು ಒಂದು ಕ್ಷಣ ಕಣ್ಣಲ್ಲಿ ಆನಂದ ಬಾಷ್ಪ ಬಂತು. ಕಾರಣ, ಬಾಬಾರವರು ನಮಗೋಸ್ಕರ ಎಷ್ಟು ಸೂಕ್ಷ್ಮ ವಿಚಾರಗಳನ್ನು ಕೂಡ ಬಿಚ್ಚಿ ಬಿಚ್ಚಿ ಹೇಳ್ತಿದ್ದಾರಲ್ಲ.
ನಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋರು ಯಾರೂ ಇಲ್ಲ ಅಂತ ಒಂದು ಆರೋಪ ಏನಿತ್ತು, ಇವತ್ತು ನಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ನಮ್ಮ ಭವಿಷ್ಯದ ಭಾಗ್ಯವನ್ನು ಬೆಳಗಿಸಲಿಕ್ಕೇನೆ ಪರಮಾತ್ಮ ಶಿವ ತಂದೆ ಬಂದಿದ್ದಾರೆ. ಬಾಬಾರವರು ಬರೀ ಒಬ್ಬ ಧರ್ಮಾತ್ಮನಾಗಿನೋ, ಒಬ್ಬ ಮಾರ್ಗದರ್ಶಕನಾಗಿನೋ, ಒಬ್ಬ ಶಿಕ್ಷಕನಾಗಿನೋ ಬಂದಿದ್ದರೆ ತಮ್ಮ ಕೆಲಸವನ್ನು ಮಾತ್ರ ಮಾಡಿಬಿಟ್ಟು ಹೋಗ್ತಾ ಇದ್ರು. ಆದರೆ ಇಲ್ಲಿ ಆತ್ಮದ ತಂದೆಯಾಗಿ, ಪರಂಪಿತನಾಗಿ, ವಿಶ್ವ ಪರಿವರ್ತಕನಾಗಿ, ಧರ್ಮಸ್ಥಾಪಕನಾಗಿ, ಜಗದೀಶನಾಗಿ ಅಷ್ಟೇ ಅಲ್ಲ, ದಯಾಮಯನಾಗಿ, ಕರುಣಾಮಯನಾಗಿ, ಕ್ಷಮಾಸಾಗರನಾಗಿ ಎಲ್ಲ ಪಾತ್ರವನ್ನು ಒಟ್ಟಿಗೆ ಯಾರಾದರೂ ಜಗತ್ತಿನಲ್ಲಿ ನಿರ್ವಹಿಸಿದರೆ ಅದು ಪರಮಾತ್ಮ ಶಿವತಂದೆ ಮಾತ್ರ. ಇಂಥ ಒಂದು ಅದ್ಭುತ ಪಾತ್ರ ಬಾಬಾರವರದ್ದು ಈ ಸಂಗಮ ಯುಗದಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತಾ ಇರೋದು. ನಾವು ಪರಮಾತ್ಮನ ಆಟ ನೋಡಬೇಕೀಗ. ಮಜಾ ಏನು ಅಂದರೆ, ಇಲ್ಲಿಯ ತನಕ ನಾವು ಗೊತ್ತಿಲ್ಲದೇ ನಾಟಕ ಮಾಡಿ ಹುಚ್ಚಿಡಿಸ್ಕೊಂಡು ಇಲ್ಲಿ ನಂದು ಅಲ್ಲದ್ದೆಲ್ಲವನ್ನ ನಂದು 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 ಅಂತ ಹೇಳಿ ನನ್ನವರಲ್ಲದವರೆಲ್ಲರನ್ನೂ ನನ್ನವರು ನನ್ನವರು ಅಂತ ಬಡದಾಡಿ ಎಷ್ಟೊಂದು ಗೋಗರೆದು ನರಳಾಡಿ ತುರಳಾಡಿ ಹಾರಾಡಿ ಚೀರಾಡಿ ಪಾತ್ರವನ್ನು ಅಭಿನಯಿಸ್ತಾ ಬಂದೆ. ಇವಾಗಿದೊಂದು ಏಪ್ರಿಲ್ ಫೂಲ್ ಅಂತ ಹೇಳ್ತಾರಲ್ಲ, ಹಾಗೆ ಇದು ಒಂದು ಫೂಲ್ ಥರ. ಈಗ ನಮಗೆ ನಾಟಕವನ್ನು ನಾವು ಅಷ್ಟು ಸೀರಿಯಸ್ ಆಗಿ ಮಾಡ್ತಾ ಇರಬೇಕಾದ್ರೆ ಯಾರಾದರೂ ಮಧ್ಯದಲ್ಲಿ ಬಂದುಬಿಟ್ಟು ಇಲ್ಲ ಜೋಕಿದು ಫೂಲ್ ಅಂತ ಹೇಳ್ತಾರಲ್ವ, ಆ ಥರ ಬಾಬಾರವರು ಬಂದು ಡ್ರಾಮಾದ ಸತ್ಯವನ್ನು ತಿಳಿಸಿದ ಮೇಲೆ ಗೊತ್ತಾಯಿತು ನಾವೆಷ್ಟು ಫೂಲ್ಗಳಾಗ್ಬಿಟ್ವಿ ಅಂತ. ಶಾಂತಿಯೇ ನನ್ನ ಸ್ವಧರ್ಮವಾಗಿದ್ದರೂ ಕೂಡ ಅದರ ಒಂದು ಹುಡುಕಾಟದಲ್ಲಿ ಜನ್ಮಾಂತರಗಳಿಂದ ಸಾವಿರಾರು ವರ್ಷಗಳನ್ನು ಕಳೆದು ಯುಗಗಳನ್ನೇ ಕಳೆದು ಬಿಟ್ಟಿದ್ದೀನಿ. ಇದು ಎಂಥ ಜೋಕು. ನಾನು ಸದಾಕಾಲ ಸಮೃದ್ಧ ಸಂತೃಪ್ತನಾಗಿರುವ ನನ್ನ ಆತ್ಮ ಅತೃಪ್ತಿಯಲ್ಲಿದ್ದು ಸುಖ ಶಾಂತಿ ಅಂತ ಅಲೆದಾಡಿ ನನ್ನ ಒಳಗಡೆ ಇದ್ದದ್ದನ್ನೇ ಮರೆತು ಹೊರಗಡೆ ಹುಡುಕಾಡೋದು ನೋಡಿದರೆ ನಿಜಕ್ಕೂ ನಾವು ಫೂಲ್ ಆಗ್ಬಿಟ್ಟಿದ್ದೀವಿ. ಸರಿ, ಡ್ರಾಮಾನುಸಾರ ನಾವೆಲ್ಲರೂ ಕೂಡ ವಿಸ್ಮೃತಿಯಲ್ಲಿ ಬಂದು ಪಾತ್ರವನ್ನು ಮಾಡಬೇಕಾಗಿತ್ತು. ನಾಟಕದ ಎಲ್ಲ ಯುಗಗಳ ಸೀನ್ಗಳಿಗೆ ತಕ್ಕಂತೆ ನಮ್ಮ ಪಾತ್ರವನ್ನು ಇಟ್ಕೊಳ್ಬೇಕಾಗಿತ್ತು. ನಾವೆಲ್ಲರೂ ಕೂಡ ಅಭಿನಯ ಮಾಡಿದ್ದೀವಿ. ಆದರೆ ಈಗ ನಮಗೆ ಮಜಾ ಏನು ಅಂದರೆ, ನಾವು ಪಾತ್ರ ಮಾಡುವಾಗ ನಮ್ಮನ್ನು ಹತ್ತಿರದಿಂದ ನೋಡಲಿಕ್ಕೆ ಬಾಬಾರವರು ಇರಲಿಲ್ಲ. ಇದು ನಮಗೆ ನಾಟಕ ಅಂತಲೂ ಗೊತ್ತಾಗಲಿಲ್ಲ. ಆದರೆ ಈಗ ಸ್ವಯಂ ಪರಮಾತ್ಮ ಬಂದು, ಮಜಾ ಹೆಂಗಿದೆ ಗೊತ್ತಾ ಈಗ ಬಾಬಾರವ್ರದ್ದು, ಗೊತ್ತಿಲ್ಲದೆ ಮಾಡೋದು ಬೇರೆ. ಇದು ನಾಟಕ ಅಂತ ಗೊತ್ತಾಗಿ ಊಬಹು ಅಂತ ಗೊತ್ತಿದ್ದು ನಥಿಂಗ್ ನ್ಯೂ ಅಂತ ತಿಳ್ಕೊಂಡು ಇದೆಲ್ಲವೂ ಡ್ರಾಮಾ,
ತಿಳಿದೂ ಕೂಡ ಎಷ್ಟು ಅಕ್ಯುರೇಟಾಗಿ ಪಾತ್ರ ಮಾಡಬೇಕು, ಸೀರಿಯಸ್ ಆಗಿ ಮಾಡಬೇಕು, ಗಂಭೀರವಾಗಿ ಮಾಡಬೇಕು, ಯಾರೊಬ್ಬರಿಗೂ ಸಂಶಯ ಬರದಂತೆ ನಿರ್ವಹಿಸಬೇಕು. ಬಾಬಾರವರು ಸೀರಿಯಸ್ನೆಸ್ ಎಷ್ಟು ತೋರಿಸ್ತಾರೆ ಅಂದರೆ, ಏನು ಇವಾಗಲೇ ಆರಂಭ ಆಗ್ಬಿಟ್ಟಿದೆ ನಾಟಕ, ಇವಾಗಲೇ ಎಲ್ಲ ಶೂಟ್ ಆಗ್ತಾ ಇದೆ, ಇವಾಗಲೇ ಫಸ್ಟ್ ಟೈಮ್ ಟೇಕ್ ತಗೊಳ್ತಾ ಇದ್ದಾರೇನೋ, ಹಿಂಗಾಗ್ಬಿಡುತ್ತೆ ಮಕ್ಕಳೇ, ಹಂಗಾಗ್ಬಿಡುತ್ತೆ ಮಕ್ಕಳೇ, ಹಿಂಗಿದಿರಿ ಮಕ್ಕಳೇ, ಹಂಗಿದಿರಿ ಮಕ್ಕಳೇ. ಎಷ್ಟು ಸೀರಿಯಸ್ನೆಸ್ ಬಾಬಾರವರು. ಗೊತ್ತಿದೆ ಇದು ಕಲ್ಪದಲ್ಲಿ ಮಾಡಿರೋದೆ, ಕಲ್ಪದಲ್ಲಿ ಬಂದಿರೋರು, ಕಲ್ಪದಲ್ಲಿ ಆಗಿರೋದು, ನಥಿಂಗ್ ನೀವು. ಭಲೆ ಅವರು ಸಾಕ್ಷಿಯಾಗಿದ್ದಾರೆ, ಬೇಜಾರು ಮಾಡಿಕೊಳ್ಳೋದಿಲ್ಲ, ಮುನಿಸ್ಕೊಳ್ಳೋದಿಲ್ಲ, ಕೋಪಿಸಿಕೊಳ್ಳೋದಿಲ್ಲ. ನಾವು ಮಕ್ಕಳು ಎಷ್ಟು ಹುಡುಗಾಟಿಕೆ ಮಾಡಿದರೂ ಕೂಡ ಯಾವುದೇ ರೀತಿಯ ಅವಮಾನ ಅಂತ ಅಂದ್ಕೊಳ್ಳೋದಿಲ್ಲ. ಈಗ ಯಾರಾದರೂ ಒಬ್ಬರು ಮೇಷ್ಟ್ರು ಒಂದು ಪಾಠ ಮಾಡಬೇಕಾದ್ರೆ, ಅಷ್ಟೇ ಏಕೆ ನಾವು ಕೋರ್ಸ್ ಕೊಡಬೇಕಾದ್ರೆ, ಕ್ಲಾಸ್ ಮಾಡಬೇಕಾದ್ರೆ, ಮಧ್ಯದಲ್ಲಿ ಯಾರಾದರೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಗುಸ್ಸು ಮಾಡಿದರೆ, ಸೀರಿಯಸ್ ಆಗಿರಲಿಲ್ಲ ಅಂದರೆ ಪಾಠನೇ ನಿಲ್ಲಿಸ್ಬಿಡ್ತೀವಿ. ಇಲ್ಲ ಅವರಿಗೆ ಸರಿ ಮಾಡ್ಕೊಳ್ಳಿ ಅಂತ ಹೇಳಿ ಆಮೇಲೆ ಪಾಠ ಮುಂದುವರಿಸ್ತೇವೆ. ಆದರೆ ಪರಮಾತ್ಮ ನೋಡಿ, ಕೋಟ್ಯಾಂತರ ಆತ್ಮರಿಗೆ ಒಟ್ಟಿಗೆ ಪಾಠವನ್ನು ತೆಗೆದುಕೊಂಡಿದ್ದಾರೆ. ನಾವೆಲ್ಲರೂ ಕೂಡ ಅಷ್ಟು ಸೀರಿಯಸ್ ಆಗಿದ್ದೀವಿ? ಇಲ್ಲ, ನೋಡ್ತಿಲ್ಲ. ಎಲ್ಲರೂ ಅಲರ್ಟ್ ಆಗಿ ಕೂತಿದ್ದೀವಿ? ಇಲ್ಲ, ನೋಡ್ತಿಲ್ಲ. ಡಿಸ್ಟರ್ಬೆನ್ಸ್ ಮಾಡ್ತಿದ್ರು, ಬೇಜಾರು ಮಾಡ್ಕೊಳ್ತಾ ಇಲ್ಲ. ಹುಡುಗಾಟಿಕೆಯಲ್ಲಿದ್ದರು, ಪಾಠ ನಿಲ್ಲಿಸ್ಲಿಲ್ಲ. ಅಂದರೆ ಬಾಬಾರವರು ತಮ್ಮ ಪಾತ್ರವನ್ನು ಎಷ್ಟು ಸೀರಿಯಸ್ ಆಗಿ ನಿಭಾಯಿಸ್ತಾ ಇದ್ದಾರೆ, ಮತ್ತೆ ಸಾಕ್ಷಿಯಾಗಿದ್ದಾರೆ. ಹಾಗಂತ ಹೇಳ್ಬಿಟ್ಟು ಇದು ಅಯ್ಯೋ 5,000 ವರ್ಷದಿಂದ ಮಾಡಿರೋದೇ ಅಲ್ವಾ, ಅವರೇ ತಾನೇ ಈಗ ಬರೋದು, ಅವರೇ ತಾನೇ ಕೇಳಿದ್ರು, ಅವರೇ ತಾನೇ ಪುರುಷಾರ್ಥ ಮಾಡಿದ್ರು, ಅವರೇ ತಾನೇ ಮತ್ತೆ ದೇವತೆಗಳಾಗೋದು. ಹೌದು, 100% ಅವರೇನೆ, ಇದರಲ್ಲಿ ಯಾವುದು ಕೂಡ ಡೌಟ್ ಯಾರಿಗೂ ಬೇಡ. ಇದು ಪರಮಾತ್ಮನಿಗೂ ಡೌಟ್ ಇಲ್ಲ. ಆದರೆ ಎಲ್ಲಾದರೂ ಒಂದು ಚೂರಾದರೂ ಕ್ಲೂ ಕೊಡ್ತಾರೆ ಬಾಬರವರು. ಹೆಂಗೂ ಅವರೇ ಆಗಿರೋದು, ಅವರೇ ಆಗ್ತಾರೆ, ಸ್ವಲ್ಪ ಹುಡುಗಾಟಿಕೆ ಮಾಡೋಣ ನಡೆಯುತ್ತೆ, ಸ್ವಲ್ಪ ಏನು ನಡೆಯುತ್ತೆ ಬಿಡು, ಅಥವಾ ಅಯ್ಯೋ ಅವಾಗ ಮಾಡಿದವರೇ ಮಾಡ್ತಾರೆ ಬಿಡಿ, ಯಾಕೆ ಟೆನ್ಷನ್ನು ಅಂತ ಆ ಥರ ಏನಾದರೂ ಒಂದು ಮಾತು ಲೈಟಾಗಿ. ಎಷ್ಟು ಸೀರಿಯಸ್ ಆಗಿ ಬಾಬಾರವರು ಮಕ್ಕಳನ್ನು ಎಚ್ಚರಿಸ್ತಾರೆ, ಎಷ್ಟು ಸೀರಿಯಸ್ ಆಗಿ ಗಂಭೀರವಾಗಿ ವಾರ್ತಾಲಾಪವನ್ನು ಮಾಡ್ತಾರೆ, ಎಷ್ಟು ರೀಚಾರ್ಜ್ ಮಾಡ್ತಾರೆ, ರೀಟ್ರೈನ್ ಮಾಡ್ತಾರೆ ಅಂದರೆ ಗೊತ್ತೇ ಆಗೋದಿಲ್ಲ. ಇದು ಬಾಬಾರವರಿಗೆ ಮುಂದಿನ ಭವಿಷ್ಯ ಎಲ್ಲವೂ ಕೂಡ ಗೊತ್ತಿದ್ದು ಇದೇ ರಿಪೀಟ್ ಆಗುತ್ತೆ ಅಂತ ತಿಳಿದೂ ಕೂಡ ಯಾರಾದರೂ ಒಬ್ಬರು ಈ ಥರ ಪಾತ್ರ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಪಾತ್ರವನ್ನು ನಿಭಾಯಿಸುವಂಥ ಶ್ರೇಷ್ಠ ಆತ್ಮ ಅವರಾಗಿರೋದ್ರಿಂದಲೇ ಈ ಪಾತ್ರವನ್ನು ಪರಮ ಪಾತ್ರ, ಶ್ರೇಷ್ಠಾತಿ ಶ್ರೇಷ್ಠ ಪಾತ್ರ ಅಂತ ಹೇಳ್ತೀವಿ. ಆ ಪರಮ ಪಾತ್ರವನ್ನು ನಿಭಾಯಿಸುವ ಆತ್ಮನೇ ಪರಮಾತ್ಮನಾಗಿದ್ದಾರೆ. ಇದು ಬ್ಯೂಟಿ ಆಫ್ ಡ್ರಾಮಾ, ಬ್ಯೂಟಿ ಆಫ್ ಗಾಡ್. ಇದು ಭಗವಂತನ ಒಂದು ಸೌಂದರ್ಯ, ಒಂದು ಕುಶಲತೆ, ಒಂದು ಪರ್ಫಾರ್ಮೆನ್ಸ್. ಈ ರೀತಿಯಾಗಿರ್ತಕ್ಕಂಥ ಆಟವನ್ನು ನಾವು ಮಕ್ಕಳಿಗೆ ಬಾಬಾರವ್ರ ಪಾರ್ಟ್ ನೋಡಿ ಮಜಾ ತಗೊಳ್ಬೇಕೀಗ. ಬ್ರಹ್ಮ ಎಷ್ಟು ಸೀರಿಯಸ್ಸು, ಮಮ್ಮ ಎಷ್ಟು ಸೀರಿಯಸ್ಸು, ದಾದಿಯರೆಷ್ಟು ಸೀರಿಯಸ್ಸು, ಯಜ್ಞ ಎಷ್ಟು ಸೀರಿಯಸ್ ಆಗಿ, ಬಾಬಾ ಎಷ್ಟು ಸೀರಿಯಸ್ ಆಗಿ, ಸುಮ್ಮನೆ
ಸ್ವಲ್ಪ ಟೈಮಿಗೆ ಹೊರಗಡೆ ಬಂದು ನಾವು ಎಂಟರ್ಟೈನ್ಮೆಂಟ್ ಮಾಡ್ಕೊಳಕ್ಕೆ ಮಾಡು 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 ಬಾಬಾ, ಬರ್ಬೇಕು ಬಾಬಾ ನೀನು. 5,000 ವರ್ಷಕ್ಕೊಂದ್ಸಲಿ ನಿನಗೂ ಬಿಡುಗಡೆ ಇಲ್ಲ, ನೀನು ಎಲ್ಲೂ ತೋರಿಸ್ಕೊಳ್ವಂಗಿಲ್ಲ. ನಾನು ತೋರಿಸ್ಕೊಳ್ಬೋದು ಇದು ನಾಟಕ ಅಂತ, ನಾನು ಇದರೊಳಗಡೆ ಏನೂ ಇಲ್ಲ, ಅದೇ ರಿಪೀಟ್ ಆಗುತ್ತೆ ಅಂತ ನಾನು ಹುಡುಗಾಟಿಕೆ ಮಾಡ್ಬೋದು. ನೀನು ಮಾಡು ನೋಡೋಣ. ಮಾಡೋಕ್ಕಾಗಲ್ಲ ಬಾಬಾರವ್ರಿಗೆ, ಅಷ್ಟು ಸೀರಿಯಸ್. ಯಾಕಂದರೆ ನಂದೊಂದು ಪಾರ್ಟ್ ಸಿಂಗಲ್ ಅಷ್ಟೇ ನನಗೆ ಎಫೆಕ್ಟ್ ಅನ್ನೋಕ್ಕೇನೋ ನನ್ನ ಪಾರ್ಟ್ ಮಾಡ್ಬೋದು ನಾನು ಆ ಥರ. ಯಾಕಂದ್ರೆ ನಾನು ಇಷ್ಟು ದಿನ ಸೀರಿಯಸ್ ಆಗಿ ತೊಗೊಂಡಿದ್ದೀನಪ್ಪ ಈ ಪಾತ್ರವನ್ನು. 5,000 ವರ್ಷಗಳ ಕಾಲ ಸೀರಿಯಸ್ ಆಗಿಲ್ಲದೆ ಇರೋದನ್ನು ಸೀರಿಯಸ್ಸು ಅಂತ ತಿಳ್ಕೊಂಡು ಮಾಡಿದ್ದೀನಿ. ಈಗ ನಾನು ಒಂದು ಡ್ರಾಮಾ ಅಂತ ನೋಡಿ ಮಜಾ ತೊಗೊಳ್ತೀನಿ, ಸಾಕ್ಷಿಯಾಗಿದ್ದು ನೋಡಿ ಮಜಾ ತೊಗೊಳ್ತೀನಿ, ಲೈಟಾಗಿ ತೊಗೊಳ್ತೀನಿ. ಬಲೆ ಪಾತ್ರ ಪುರುಷಾರ್ಥ ಅದು ಸೀರಿಯಸ್ ಆಗಿನೇ ನಡೆಯುತ್ತೆ. ಅಂದರೆ ಒಂದು ಮೋಜ್, ರಮಣೀಯಕತೆ ಅಂತ ಹೇಳ್ತಾರಲ್ಲ, ಆ ಥರ ಬಾಬಾರವ್ರಿಗೆ ಹೇಳ್ಬೇಕು, ನೋಡು ನೀನೀಗ ಸೀರಿಯಸ್ ಆಗು, ನೀನೀಗ ಹುಡುಗಾಟಿಕೆಯಲ್ಲಿ ಬಾ, ನೀನೀಗ ಲೈಟಾಗಿ ತಗೋ. ಡ್ರಾಮಾ ಅಲ್ವಾ ಇದು, ಬಹು ಅಲ್ವಾ ಇದು, ರಿಪೀಟ್ ಅಲ್ವಾ, ನಥಿಂಗ್ ನ್ಯೂ ಅಲ್ವಾ, ನೀನು ಯಾಕೆ ಅಷ್ಟು ಸೀರಿಯಸ್ ಆಗಿ ತೊಗೊಂಡಿದ್ದೀಯ, ಲೈಟಾಗೆ ಮಾಡು. ಗೊತ್ತಾಗಲಿ ಬಿಡು ನಮಗೂ ಕೂಡ ಬಾಬಾರವರು ಲೈಟಾಗಿ ತೊಗೊಂಡಿದ್ದಾರೆ ಅಂತ. ಚಾನ್ಸೇ ಇಲ್ಲ. ಡ್ರಾಮಾ ಎಷ್ಟು ನೀಟಾಗಿ ಬಂಧಿಸಿದೆ ಬಾಬಾರವ್ರನ್ನ ಅಂದರೆ, ಅವರಷ್ಟು ಸೀರಿಯಸ್ ಆಗಿ ಕೊನೆ ಕ್ಷಣದವರೆಗೂ ಕೂಡ ಇದು ರಿವೀಲ್ ಮಾಡೋಕ್ಕಾಗಲ್ಲ. ಈ ಸತ್ಯಗಳನ್ನು ನಾವು ಎಂಜಾಯ್ ಮಾಡಬೇಕಷ್ಟೇ ಮಕ್ಕಳು. ಅದಕ್ಕೆ ಇಲ್ಲಿ ಬಾಬಾರವ್ರಿಗಿಂತ ಮೌಜ್ ಯಾರಿಗಿದೆ ಅಂದರೆ ಮಕ್ಕಳಿಗಿದೆ. ಭಾರಿ ಖುಷಿ ಇದೆ ಇದರಲ್ಲಿ, ಎಂಜಾಯ್ ಮಾಡೋಕ್ಕೆ ಬರಬೇಕಷ್ಟೇ ಜ್ಞಾನ ನಮಗೆ. ಬ್ರಹ್ಮನ್ನ ನೋಡಬೇಕು, ಮಮ್ಮಾರವ್ರನ್ನ ನೋಡಬೇಕು, ದಾದಿಗರನ್ನ ನೋಡಬೇಕು, ಬಾಬಾರವ್ರನ್ನು ನೋಡಬೇಕು. ಎಲ್ಲರ ಜೊತೆ ನಾವು ಚಿಟ್ಚಾಟ್ ಮಾಡಬೇಕು, ಟಾಂಕ್ ಮಾಡಬೇಕು. ಬ್ರಹ್ಮ ಬಾಬಾ ಎಷ್ಟು ಸೀರಿಯಸ್ ಆಗಿ ಬಾಬಾ ಬೇಸ್ಮೆಂಟ್ ಹಾಕಿ ತಪಸ್ಸು ಮಾಡಿ ಆತ್ಮ 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 ಅಂತ ನಾರಾಯಣ ಆಗ್ಬಿಟ್ರು. ಎಲ್ಲ ಜವಾಬ್ದಾರಿ ಮುಗಿಸಿ ಇನ್ನೇನು ಎಲ್ಲ ಆರಾಮಾಗಿ ತಣ್ಣಗೆ ವಾನಪ್ರಸ್ಥದಲ್ಲಿ ಹೋಗಿ ಧ್ಯಾನದಲ್ಲಿ ಮುಳುಗಬೇಕು ಅಂದರೆ ಬೆಟ್ಟದಂಥ ಒಂದು ಜವಾಬ್ದಾರಿ ತಂದು ಪರಮಾತ್ಮ ಹಾಕಿಬಿಟ್ರು. ಬ್ರಹ್ಮ ಬಾಬನಿಗೆ ಈ ಕಡೆ ಉಸಿರು ಬಿಡೋಕ್ಕಿಲ್ಲ, ಈ ಕಡೆ ಉಸಿರು ಬಿಡೋಕ್ಕಿಲ್ಲ, ಉಗುಳುವಂಗಿಲ್ಲ, ನುಂಗುವಂಗಿಲ್ಲ, ಅಲುಗಾಡುವಂಗಿಲ್ಲ, ಸೈಲೆಂಟಾಗಿ ಯಾವುದೋ ಒಂದು ಆಟ ಇದೆಯಲ್ಲ ಅದು ಸೈಲೆಂಟ್ ಅಂದ ತಕ್ಷಣ ಸ್ಟ್ಯಾಚ್ಯೂ ಅಂತ ಅಂದ ತಕ್ಷಣ ಸ್ಟ್ಯಾಚ್ಯೂ ಆಗಿ ನಿಂತ್ಕೊಂಡ್ಬಿಡ್ತಾರೆ, ಮೂವ್ ಅಂದ ತಕ್ಷಣ ಮೂವ್ ಆಗ್ತಾರೆ. ಹಾಗೆ ಬ್ರಹ್ಮ ಬಾಬಾ ವಾನಪ್ರಸ್ಥದಲ್ಲಿ ತುಂಬ ಸ್ಪೀಡಾಗಿ ಎಲ್ಲ ಮುಗಿಸ್ಕೊಂಡ್ಬಿಟ್ಟೆ, ಎಲ್ಲ ನಿರಾಳ ಆಗಿಬಿಟ್ಟೆ, ಎಲ್ಲ ಖಾಲಿ ಆಗಿಬಿಟ್ಟೆ, ಎಲ್ಲ ಹಗುರಾಗ್ಬಿಟ್ಟೆ ಅಂತ ಇನ್ನೇನು ಲೈಟ್ ಆಗಬೇಕು ದಭೋ ಅಂತ ಬೆಟ್ಟದ ಥರ ಈ ಒಂದು ಜವಾಬ್ದಾರಿ ಬೀಳತ್ತೆ ಮೇಲೆ. ಈ ಕಡೆ ತಿರುಗಿ ನೋಡುವಂಗೂ ಇಲ್ಲ. ಇದು ಹೆಂಗಾಗತ್ತೆ ಅಂದರೆ, ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಜೋರಾಗಿ ಬಂದು ಒಂದು ಕಲ್ಲು ನಮ್ಮ ಕಾಲಿಗೆ ಬಡಿಯುತ್ತೆ, ಇಲ್ಲ ತಲೆಗೆ ಬಡಿಯುತ್ತೆ ಅಂತ ಇಟ್ಕೊಳ್ಳಿ. ನೋವಾಗಿಲ್ವಾ, ಆಯಿತು. ತಿರುಗಿ ನೋಡ್ತೀವಿ ಯಾವ ಕಡೆಯಿಂದ ಕಲ್ಲು ಬಂತು ಅಂತ. ಆ ಕಡೆ ಈ ಕಡೆ ಯಾರೂ ಕಾಣಿಸ್ತಾ ಇಲ್ಲ. ನೋಡಿದ್ರೆ ಬೆಟ್ಟದಿಂದ ಬಂತು ಕಲ್ಲು, ಬೆಟ್ಟದಿಂದ ಗಾಳಿಗೆ ಬಂದು ಬಡಿದಿರೋ ಕಲ್ಲು. ಯಾರಿಗೆ ಬೈಬೇಕೀಗ? ಬೆಟ್ಟಕ್ಕೆ ಬೈಯೋಕ್ಕಾಗತ್ತಿಲ್ಲ. ನೋವಾಗಿಲ್ವ ಆಗಿದೆ, ತಲೆ ತಿಕ್ಕೊಂತ ಸುಮ್ಮನಾಗ್ಬಿಡ್ಬೇಕು ಅಷ್ಟೇ. ಇನ್ನೇನು ಮಾಡೋಕ್ಕಾಗತ್ತೆ? ಹತ್ರೂ ಕೇಳೋರಿಲ್ಲ, ಬೈದರೂ ಕೇಳೋರಿಲ್ಲ. ಬ್ರಹ್ಮ ಬಾಬಾರವ್ರ ಪರಿಸ್ಥಿತಿ ಆ ರೀತಿ. ಅಷ್ಟು ವರ್ಷ ತ್ಯಾಗ, ವೈರಾಗ್ಯ, ಗುರುಗಳು, ಶಾಸ್ತ್ರ, ಅಧ್ಯಯನ, ಭಕ್ತಿ ಎಲ್ಲ ಒಂದು ಕಡೆ ಇದು ಡಿಫ್ರೆಂಟು. ಇದೆಲ್ಲ ಬಿಟ್ಟು ಮತ್ತೆ ಹೊಸದೇನೋ ಮಾಡು ಅಂತ. ಹೆಂಗಾಗಿರ್ಬೇಡ ಬ್ರಹ್ಮ ಬಾಬ್ರವ್ರಿಗೆ. ಇನ್ನೇನು ಎಲ್ಲ ಮುಗಿಸ್ಕೊಂಡ್ಬಿಟ್ಟೆ, ಗುರುಗಳು ಮಾಡಿಕೊಂಡೆ, ಅಧ್ಯಯನ ಮಾಡಿದೆ, ಶಾಸ್ತ್ರ ಕಲಿತೆ, ಭಗವದ್ಗೀತೆ ಅಧ್ಯಯನ ಮಾಡಿದೆ, ದಾನ ಧರ್ಮ ಮಾಡಿದೆ, ಸಂಪಾದನೆ ಮಾಡಿದೆ, ಜವಾಬ್ದಾರಿ ಕಳ್ಕೊಂಡೆ. ಇನ್ನು ತಣ್ಣಗಿರ್ಬೇಕನ್ನೋದ್ರೊಳಗಡೆ ಬಿಸಿ 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 ಆಟ ಕೇಕ್ ತಂದು ಕೆಳಗಡೆ ಇಟ್ಟಂಗೆ ಆಗೋಯ್ತು ಬಾಬಾರವ್ರಿಗೆ. ಏನು ಮಾಡಂಗಿದೆ? ಹಾಟ್ ಕೇಕ್ ಇದು ತಿನ್ನೋಂಗೂ ಇಲ್ಲ, ಉಗುಳುವಂಗಿಲ್ಲ. ಆದರೂ ನಾರಾಯಣನ ಸಾಕ್ಷಾತ್ಕಾರ ಮಾಡಿ ಮತ್ತೆ ರಿಫ್ರೆಶ್ ಮಾಡಿ ರೀಸ್ಟಾರ್ಟ್ ಮಾಡಿದ್ರು ಗಾಡಿಯನ್ನು ಶಿವಬಾಬಾರವರು. ಹಾಗೆ ಈಗಿನ ಸಮಯದಲ್ಲಿ ಎಲ್ಲರೂ ಕಷ್ಟ ಕಷ್ಟ, ದುಃಖ ದುಃಖ, ಚಿಂತೆ, ನೋವು, ಅಶಾಂತಿ, ಗೊಂದಲದಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಇದು ಡ್ರಾಮಾ ಅಂತ ಗೊತ್ತಿಲ್ಲ ಅವರಿಗೆ. ಇನ್ನೂ ಸೀರಿಯಸ್ ಆಗಿ ಇದ್ದಾರೆ. ನಾಟಕ ಮುಗಿದೋಯ್ತು. ಆದರೆ ಇವರು
ನಾಟಕ ಮುಗಿದ ಮೇಲೂ ಕೂಡ ಪಾತ್ರದಿಂದ ಆಚೆ ಬಂದಿಲ್ಲ ಅಂದ್ರೆ ಅದು ಎಷ್ಟು ಅಭಾಸ ಆಗುತ್ತೋ ಹಾಗೆ ಈಗ ನಾವೆಲ್ಲರೂ ಕೂಡ ಪಾತ್ರದಿಂದ ಹೊರಗಡೆ ಬಂದುಬಿಟ್ಟಿದ್ವಿ. ನಾಟಕ ಮುಗಿದೋಗಿದೆ, ಆದರೆ ಅವರೆಲ್ಲ ತುಂಬ ಸೀರಿಯಸ್ ಆಗಿ ಹೋಗ್ತಿದ್ದಾರೆ, ತುಂಬ ಸೀರಿಯಸ್ ಆಗಿ ಹುಡುಕ್ತಿದ್ದಾರೆ, ತುಂಬ ಸೀರಿಯಸ್ ಆಗಿ ಅಳ್ತಿದ್ದಾರೆ. ಇದು ನಾಟಕ ಅಂತ ಗೊತ್ತಿಲ್ಲ ಅವರಿಗೆ. ಅದಕ್ಕೆ ಮೌಜು ಮಜಾ ಖುಷಿ ನಮಗಿರ್ಬೇಕೀಗ. ಅವರೆಲ್ಲರೂ ತುಂಬ ಸೀರಿಯಸ್ ಆಗಿದ್ದಾರೆ ನಾಟಕದಲ್ಲಿ, ಪರಮಾತ್ಮನ ಸಮೇತವಾಗಿ ಇವರೆಲ್ಲರೂ ಕೂಡ ಸೀರಿಯಸ್ಸಲ್ಲಿದ್ದಾರೆ. ಈಗ ಮೌಸ್ ತಗೊಳ್ಬೇಕಾಗಿರೋರು ನಾವು. ಜಗತ್ತಿನ ಜನಗಳು ಇದು ಗೊತ್ತಿಲ್ಲದೆ ಇರೋದ್ರಿಂದ ದುಃಖ ಶಾಂತಿಯಲ್ಲಿದ್ದು ಈಗ ಖುಷಿಗಾಗಿ ಬೇರೆ ಬೇರೆ ಮೇಳಗಳನ್ನು ಉತ್ಸವಗಳನ್ನು ಮಾಡ್ತಾರೆ. ಹಾಸ್ಯಲೋಕ ಅಂತ ಮಾಡ್ತಾರೆ, ಲಾಫಿಂಗ್ ಕ್ಲಬ್ ಅಂತ ಮಾಡ್ತಾರೆ. ಜೋರಾಗಿ ತಾವೇ ಚಪ್ಪಾಳೆ ತಟ್ಟೋದು, ಜೋರಾಗಿ ತಾವೇ ನಗೋದು ಆರೋಗ್ಯಕ್ಕಾಗಿ. ಆ ಪರಿಸ್ಥಿತಿ ತಂದುಕೊಂಡಿದ್ದೀವಿ ಈಗ. ಪಾಪ ಮಾಡೋರದು ತಪ್ಪು ಅಂತಲ್ಲ, ಮಾಡೋರನ್ನ ಕಿಂಡಲ್ ಮಾಡಬೇಕು ಅಂತಲ್ಲ, ಪರಿಸ್ಥಿತಿ ಆ ಥರ ಬಂದಿದೆ. ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯ ಕಾಪಾಡಿಕೊಳ್ಬೇಕು ಅಂದರೆ ಒಂದಷ್ಟು ಮನುಷ್ಯ ಆ್ಯಕ್ಟಿವ್ ಆಗಿರಬೇಕು ಮತ್ತು ನಗ್ತಾ ಇರಬೇಕು. ಅದಕ್ಕೆ ಕೃತಕವಾಗಿ ನಗಬೇಕು ಅಂತಂದರೆ ಯಾರು ನೋಡಿ ನಗೋದು? ಪತಿ ನೋಡಿ ನಗೋದು, ಮಕ್ಕಳನ್ನ ನೋಡಿ ನಗೋದು, ಸಂಸಾರ ನೋಡಿ ನಗೋದು, ಹಣೆ ಬರಹ ನೋಡಿ ನಗೋದು, ಶರೀರ ನೋಡಿ ನಗೋದು. ನಗಲಿಕ್ಕೆ ಯಾವ ಕಾರಣನೇ ಉಳಿದಿಲ್ಲ, ಯಾವ ನೋಡಿದರೂ ಚುಚ್ತಾನೇ ಇದ್ದಾವೆ. ಅದಕ್ಕೆ ನಗೋದಕ್ಕೆ ಕಾರಣ ಇಲ್ಲದೆ ಇರೋದ್ರಿಂದ ಏನಾದರೂ ಒಂದು ಸುಮ್ಮನೆ ನಗುವಂಥ ಕ್ಲಬ್ಗಳನ್ನು ಮಾಡ್ಕೊಂಡಿರೋದೆ ಲಾಫಿಂಗ್ ಕ್ಲಬ್ಗಳು. ಸುಮ್ಮನೆ ಜೋರಾಗಿ ಚಪ್ಪಾಳೆ ತಟ್ಟೋದು, ಸುಮ್ಮನೆ ನಕ್ಕು ಬಿಡೋದು, ಜೋರಾಗಿ ಕಾರಣ ಇಲ್ಲ ಅಲ್ಲಿ, ಸುಮ್ಮನೆ ನಗ್ತಾ ಇರೋದು. ಅದು ಒಂದು ಪ್ರಕ್ರಿಯೆ ಆಗಿಬಿಟ್ಟಿದೆ. ಕೆಲವು ಸಲ ಏನಪ್ಪ ಮೈಂಡ್ ರಿಫ್ರೆಶ್ ಆಗಬೇಕು, ಒಂದು ಸ್ವಲ್ಪ ಯಾವುದಾದ್ರೂ ಮೇಳಗಳಿಗೆ ಹೋಗೋಣ, ಉತ್ಸವಗಳಿಗೆ ಹೋಗೋಣ, ಜಾತ್ರೆಗಳಿಗೆ ಹೋಗೋಣ, ಇನ್ನೊಂದು ಮತ್ತೊಂದು ಬೇರೆ ಬೇರೆ ರೀತಿಯಲ್ಲಿ ಅವರವರು ಖುಷಿಗಳಿಗಾಗಿ ಬೇರೆ ಬೇರೆ ತಾಣಗಳಿಗೆ ಹೋಗೋದನ್ನು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನೋ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಸ್ವಲ್ಪನಾದರೂ ಖುಷಿ ಸಿಗುತ್ತೆ. ಆದರೆ ಬಾಬಾರವ್ರು ಹೇಳ್ತಾರೆ, ಮಕ್ಕಳೇ, ಎಂಥ ಸಂದರ್ಭದಲ್ಲಿ ನಾನು ಬಂದು ನಿಮಗೆ ಎಷ್ಟು ಖುಷಿಯ ವಿಚಾರ ಕೊಟ್ಟಿದ್ದೀನಿ ಅಂದರೆ, ನೀವು ಯಾವ ರೋಗದ ಭಯದಿಂದ ಒದ್ದಾಡ್ತಾ ಇದ್ದೀರೋ ಆ ಶರೀರವನ್ನೇ ಸುಟ್ಟು ಹಾಕಿಬಿಡಿ, ನೀವು ಬದುಕ್ತೀರಿ, ನಿಮಗೇನು ತೊಂದರೆ ಇಲ್ಲ ಅಂತ ಹೇಳಿದ್ದೀನಿ. ಯಾವ ಪಂಚತತ್ವಗಳ ಮೇಲೆ ನೀವು ಇಷ್ಟೊಂದು ವ್ಯಾಮೋಹಿತರಾಗಿದ್ರೆ ಇದೆಲ್ಲದಕ್ಕೂ ಬೆಂಕಿ ಬೀಳುತ್ತೆ, ಇದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳಿದ್ದೀನಿ. ಇನ್ನು ಇವು ಎರಡೂ ಇಲ್ಲದೆ ನಾನು ಇರೋಕ್ಕೆ ಸಾಧ್ಯನಾ ಅಂದರೆ ಖಂಡಿತವಾಗಿ ನೀವು ನಿರಾಕಾರ ಆತ್ಮ ಮತ್ತು ನಿರಾಧಾರಿಗಳು ಅನ್ನೋದನ್ನು ಅರ್ಥ ಮಾಡಿಸಿದ್ದೀನಿ. ಮತ್ತು ಈ ಸ್ಥೂಲ ಪ್ರಪಂಚವನ್ನು, ಸ್ಥೂಲ ಕಾಯವನ್ನು ಬಿಟ್ಟು ಒಳಗಡೆ ಒಂದು ಸೂಕ್ಷ್ಮ ಶರೀರ ಇದೆ, ಅದರಲ್ಲೂ ಕೂಡ ನೀವು ವಾಸ ಮಾಡಬಹುದು, ಅದರಲ್ಲೂ ಕೂಡ ಹಾರಾಡಬಹುದು, ಅದರಲ್ಲೂ ಬದುಕಬಹುದು, ಅದರಲ್ಲೂ ಕೂಡ ಕರ್ಮವನ್ನು ಮಾಡಬಹುದು, ಪಾತ್ರವನ್ನು ನಿಭಾಯಿಸಬಹುದು ಅನ್ನುವ ಕಲೆಯನ್ನು ಕೂಡ ನಾನು ಕಲಿಸಿಕೊಟ್ಟಿದ್ದೀನಿ. ಮತ್ತು ಇಲ್ಲಿ ತನಕ ನೀವು ಅಳೋದಕ್ಕೆ, ದುಃಖ ಪಡೋದಕ್ಕೆ, ಚಿಂತೆ ಮಾಡೋದಕ್ಕೆ, ಭಯ ಪಡೋದಕ್ಕೆ ಏನು ಕಾರಣ ಅಂದರೆ, ಯಾರೋ ಮೋಸ ಮಾಡಿದರು, ಏನೋ ನಷ್ಟ ಆಯಿತು, ಏನೋ ಆರೋಗ್ಯ ತೊಂದರೆ ಆಯಿತು, ಯಾರೋ ಹತ್ತಿರದವರು ತೀರ್ಕೊಂಡ್ರು, ಇವೇ ಒಂದಷ್ಟು ಸಮಸ್ಯೆಗಳಿಗಾಗಿ ಏನು ಅಳ್ತಾ ಇದ್ರಿ. ಇದು ಯಾವುದೂ ಕೂಡ ನಿಜ ಅಲ್ಲ, ಸುಳ್ಳು. ಇದು ಪ್ರಪಂಚ ಒಂದು ನಾಟಕ ಅಷ್ಟೇ, ನಾಟಕದ ಸೀನರಿಗಳಷ್ಟೇ. ಇವ್ರು ಯಾರೂ ನಿನ್ನವರಲ್ಲ ಮತ್ತು ಅವ್ರು ಯಾರೂ ಕೂಡ ಸೀರಿಯಸ್ ಆಗಿ ಸತ್ತಿಲ್ಲ. ಹೇಗೆ ಒಂದು ನಾಟಕದಲ್ಲಿ, ಒಂದು ಸಿನಿಮಾದಲ್ಲಿ ಪೊಲೀಸನೂ ಇರ್ತಾನೆ, ಕಳ್ಳನೂ ಇರ್ತಾನೆ, ಆದರೆ ಅವನು ಕಳ್ಳನೂ ಅಲ್ಲ, ಅವನಿಗೆ ಜೈಲ್ ಶಿಕ್ಷೆನೂ ಇಲ್ಲ, ಜಸ್ಟ್ ನಾಟಕಕ್ಕಾಗಿ ಒಂದು ಸೀನರಿಯಲ್ಲಿ ಬೇಡಿ ಹಾಕ್ಕೊಂಡಿರ್ತಾನೆ. ಹೇಗೋ ಹಾಗೆ ಇಲ್ಲಿಯೂ ಕೂಡ ಯಾರೇ ನೀವು ದುಃಖದಲ್ಲಿ ಇದ್ದೀರಿ ಅಂದರೆ ಅದು ಒಂದು ಸೀನರಿ ಆ್ಯಕ್ಟಿಂಗ್ ಅಷ್ಟೇ, ಬಿಟ್ಟರೆ ನೀವು ಯಾರೂ ದುಃಖಿತರಲ್ಲ ಪರ್ಮನೆಂಟಾಗಿ. ಯಾಕೆ ಅಂದರೆ ಮೂಲ ಅಸ್ತಿತ್ವದಲ್ಲಿ ನೀವು ಆತ್ಮರಾಗಿದ್ರಿ, ಅನಾದಿಯರಾಗಿದ್ರಿ, ಆದಿ ಪುರುಷರಾಗಿದ್ರಿ. ನಿರಾಕಾರ ಶಕ್ತಿ, ಅವಿನಾಶಿ ಶಕ್ತಿ, ನಿರಾಧಾರ ಶಕ್ತಿ, ಪರಮಧಾಮ ಶಕ್ತಿಯಾಗಿದ್ರಿ. ನೀವು ಪರಮಾತ್ಮನ ಸಂತಾನನಾಗಿದ್ರಿ. ಎಷ್ಟು ಖುಷಿ ಇದೆ ನೀವೀಗ ವಿಚಾರ ಮಾಡಲಿಕ್ಕೆ, ಸಂಭ್ರಮಿಸಲಿಕ್ಕೆ. ಈ ಜನ್ಮ ಸಾಕಾಗಬಾರ್ದು. ಒಂದೊಂದು ಕ್ಷಣ ಸಂಗಮ ಯುಗವನ್ನು ಸಂಭ್ರಮಿಸಬೇಕು. ಹೆಂಗೆ ಅಂದರೆ, ಒಂದೊಂದು ಮಹಾವಾಕ್ಯದ ಒಂದೊಂದು ಸತ್ಯವನ್ನು ತಿಳ್ಕೊಂಡು ಒಂದೊಂದು ವರ್ಷ ಖುಷಿಯಾಗಿರ್ಬೋದು. ಅಂತಂಥ ಗುಡ್ ನ್ಯೂಸ್.
ಬರೀ ಗುಡ್ ನ್ಯೂಸ್ಗಳೇ ಇಲ್ಲಿ, ಒಂದೇ ಒಂದು ಬ್ಯಾಡ್ ನ್ಯೂಸ್ ಇಲ್ಲ. ಏನಾದರೂ ಆಗಲಿ, ಎಂಥವ್ರು ಬೇಕಾದರೂ ಇಲ್ಲಿ ಬಾಬಾರವರ ಮುರಳಿ ಬಂದು ಕೇಳಿದರೆ, ಕೋರ್ಸ್ ತಗೊಂಡ್ರೆ ಪ್ರತಿದಿನ 1 ಗಂಟೆ ಇದೇನಿಲ್ಲ ಬಡ್ಡಿ ಗುಡ್ ನ್ಯೂಸ್ ಸಮಾಚಾರ, ಪಾಸಿಟಿವ್ ಥಾಟ್ಸ್, ಪಾಸಿಟಿವ್ ಸಮಾಚಾರಗಳಷ್ಟೇ. ಇಲ್ಲಿ ಯಾವುದೊಂದು ನೆಗೆಟಿವ್ ಇಲ್ಲ. ಇಲ್ಲಿ ಏನೇ ಇದ್ದರೂ ಅದು ಒಂದು ತಿಳುವಳಿಕೆಗಾಗಿ ಅಷ್ಟೇ. ಆದರೆ ಎಷ್ಟು ನೀವು ಖುಷಿ ಪಡ್ಬೋದು. ಬೇಡಪ್ಪ, ಈ ಪ್ರಪಂಚನೇ ಸಾಕಾಗಿ ಹೋಗಿದೆ, ಇದನ್ನು ಎಷ್ಟು ಕೊಟ್ಟರೂ ಬೇಡ, ನಮಗೆ ಇದರ ಸವಾಸನೆ ಬೇಡ, ಇದನ್ನು ಕೇಳೋದು ಬೇಡ, ಇದರ ಬಗ್ಗೆ ನಾವು ಮಾತಾಡೋಕ್ಕೂ ಭಯ. ಏನಿದೆ ಈ ಕಲಿಯುಗ, ಎಷ್ಟು ಗಲೀಜು ಕೊಳಕಾಗೋಗಿದೆ. ಸತ್ಯವಂತರಿಗೆ ಕಾಲ ಇಲ್ಲ, ಸುಳ್ಳು ಮೋಸ ವಂಚಕರಿಗೆ ಕಾಲ ಇದು. ಇದ್ರ ಬಗ್ಗೆ ಮಾತಾಡಲೇಬೇಡಿರಿ, ನಮಗೆ ಸಾಕಾಗೋಗ್ಬಿಟ್ಟಿದೆ ಅಂತಂದರೆ ಬಿಟ್ಟುಬಿಡಿ. ಬನ್ನಿ ಆತ್ಮದ ಕಡೆಗೆ, ಮೂಲ ಆತ್ಮದ ಬಗ್ಗೆ, ಆತ್ಮದ ಸ್ವರೂಪದ ಬಗ್ಗೆ, ಆತ್ಮದ ಗುಣಗಳ ಬಗ್ಗೆ, ಆತ್ಮದ ಅಸ್ತಿತ್ವದ ಬಗ್ಗೆ, ಸ್ವಮಾನದ ಬಗ್ಗೆ, ಸ್ವಧಾಮದ ಬಗ್ಗೆ, ಸ್ವಪಿತನ ಬಗ್ಗೆ. ಎಷ್ಟು ಸಂಭ್ರಮ ಪಡ್ಬೋದು ನೀವು ಆತ್ಮ ಪರಮಾತ್ಮ ಪರಮಧಾಮವನ್ನು ನೆನೆಸ್ಕೊಂಡು. ಎಷ್ಟು ಮುಕ್ತವಾದ ಪ್ರಪಂಚ ಅದು, ಎಷ್ಟು ಪರಮಶಾಂತಿ ಸಿಗುತ್ತೆ ನಿಮಗಿಲ್ಲಿ. ನಿಮ್ಮ ಒಂದೊಂದು ಸಪ್ತ ಗುಣಗಳನ್ನು ಅನುಭವ ಮಾಡಿದ್ರೇ ಕೂಡ 7 ಜನ್ಮ ಸಾಕಾಗಲ್ಲ, ಅಷ್ಟು ತುಂಬಿದೆ ನಿಮ್ಮೊಳಗಡೆ. ನೀವು ಸಂಪೂರ್ಣ ಆತ್ಮ, ನೀವು ಸಂಪನ್ನ ಆತ್ಮ, ನೀವು ಸಂತೃಪ್ತ ಆತ್ಮ, ಪರಮಾತ್ಮನ ಸಂತಾನ, ಪರಮಧಾಮ ನಿವಾಸಿ, ಮಾಸ್ಟರ್ ಮುಕ್ತೇಶ್ವರ, ಮಾಸ್ಟರ್ ಭಗವಾನ್. ವಾಹ್, ಎಷ್ಟು ಬೇಕ್ರಿ ಖುಷಿ ಪಡಲಿಕ್ಕೆ. ನಮ್ಮ ಬಾಯಲ್ಲಿ ಬೇಜಾರು, ನಮ್ಮ ಕಣ್ಣಲ್ಲಿ ಕಣ್ಣೀರು, ಅದು ಯಾರೇ ತರಿಸ್ಲಿಕ್ಕೆ ಆಗುತ್ತೆ ಹೇಳಿ? ಇಷ್ಟು ಸುವಾರ್ತೆಗಳಿದೆ ನಾವು ಕೇಳಲಿಕ್ಕೆ. ಒಂದೊಂದು ಕೇಳಿದರೆ ಒಂದೊಂದು ಜನ್ಮ ಪಾವನ ಆಗೋಗುತ್ತೆ. ಅಂತಂಥ ಮಹಾವಾಕ್ಯಗಳು, ಅಂತಂಥ ಸೃಷ್ಟಿಯ ರಹಸ್ಯಗಳು, ನನ್ನ ಅಸ್ತಿತ್ವದ ಅಷ್ಟು ಒಳ್ಳೆಯ ಸತ್ಯಗಳು ನನಗೆ ಇವತ್ತು ಗೊತ್ತಾಗ್ತಾ ಇದೆ. ಹಾಗೆ ಆನಂದ ಬಾಷ್ಪ ಹೋಗ್ತಾ ಇರಬೇಕು ನಮಗೆ. ಬಾಬಾರವರ ಒಂದೊಂದು ಮಾತು ಮಹಾವಾಕ್ಯವನ್ನು ಕೇಳ್ತಾ ಇದ್ದರೆ, 1 ಗಂಟೆಯ ಮುರಳಿಯನ್ನು ಕೇಳ್ತಾ 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 ನಾವು ಹಾಕ್ಕೊಂಡಿರೋ ಬಟ್ಟೆ ಎಲ್ಲ ತೊಯ್ದು ಹೋಗಬೇಕು, ನೆನೆಬೇಕು, ಅಷ್ಟು ಆನಂದ ಬಾಷ್ಪ ಬರಬೇಕು ನಮಗೆ. ಏನು ಪರಮಾತ್ಮ, ಎಂಥ ನಿರಹಂಕಾರಿ, ಎಷ್ಟು ನಿಸ್ವಾರ್ಥಿ ಬಾಬಾ. ನಮಗೋಸ್ಕರ ತನ್ನ ಪಾತ್ರವನ್ನು ಎಷ್ಟು ಅದ್ಭುತವಾಗಿ ನಿಭಾಯಿಸ್ತಾ ಇದ್ದಾರೆ. ಎಲ್ಲ ಗೊತ್ತಿದ್ದು ಕೂಡ ಎಷ್ಟು ಗಂಭೀರವಾಗಿ ನಿಭಾಯಿಸ್ತಾ ಇದ್ದಾರೆ. ಯಾರು ನನ್ನ ಎದುರಲ್ಲಿರುವವರು? ಇದು ಒಂದು ಪ್ರಶ್ನೆ ಹಾಕ್ಕೊಂಡ್ರೆ ಎಂಥ ಪರಮಾಶ್ಚರ್ಯ, ಎಂಥ ಪರಮ ಅದ್ಭುತ ಆಗಬೇಕಾಗಿತ್ತೆ ಹೇಳಿ ನಮಗೆ. ಆದರೆ ಎಷ್ಟು ವಿಚಾರಗಳು ಪರಮಾತ್ಮ ನೆನೆಸ್ಕೊಳ್ತೀರಾ, ಪರಮಧಾಮ ನೆನೆಸ್ಕೊಳ್ತೀರಾ, ಮೂಲ ಆತ್ಮದ ಅಸ್ತಿತ್ವ ನೆನೆಸ್ಕೊಳ್ತೀರಾ. ಯಾವ ಸುಖಕ್ಕಾಗಿ, ಶಾಂತಿಗಾಗಿ, ಶಕ್ತಿಗಾಗಿ, ಜ್ಞಾನಕ್ಕಾಗಿ, ಪವಿತ್ರತೆಗಾಗಿ, ಪ್ರೀತಿಗಾಗಿ ಅಲೆದಾಡಿ 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 ಸಾಕಾಗಿ ಸೋತು ಸ್ವರ್ಗಿ ಹೋಗಿದ್ವಿ. ಅವೆಲ್ಲವೂ ನಿನ್ನದೇ ಗುಣಗಳು, ನಿನ್ನದೇ ಮುತ್ತುರತ್ನಗಳು ಅಂತ ಆ ಖಜಾನಗಳಿಗೆ ಮಾಲೀಕರೇ ನೀವು ಅಂತ ಹೇಳಿದಾಗ ಎಲ್ಲೋ ಒಂದಿಷ್ಟು ಸುಖ, ಎಲ್ಲೋ ಒಂದಷ್ಟು ಶಾಂತಿ, ಎಲ್ಲೋ ಒಂದಷ್ಟು ಪ್ರೀತಿಗಾಗಿ ಹಂಗಲಾಚಿ ಭಿಕ್ಷುಕರ ಥರ ಬೇಡ್ತಾ ಅಲೆದಾಡ್ತಾ ತಿರುಗಾಡ್ತಾ ಇದ್ದವರಿಗೆ, ಭಿಕಾರಿಗಳಿಗೆ ಶಾಂತಿಯ ಗಣಿ ನೀನು, ಶಕ್ತಿಯ ಗಣಿ ನೀನು, ಅಮೃತ ಪುತ್ರನು ನೀನು. ವಿವೇಕಾನಂದರು ಹೇಳ್ತಾರೆ ಅವತ್ತೇ, ಬರೀ ಅವ್ರದ್ದು ಆತ್ಮದ ಬಗ್ಗೆ ಒಂದಷ್ಟು ಗೊತ್ತಾಗಿದ್ದಕ್ಕೇ ಅಷ್ಟೆಲ್ಲ ಖಜಾನೆಗಳನ್ನು, ಒಂದು ಧೈರ್ಯವನ್ನು ಕೊಡುವ ಕೆಲಸ ಮಾಡಿದ್ರು ವಿವೇಕಾನಂದರು.
ಆದರೆ ಇವತ್ತು ಅವರಿಗೆ ಪೂರ್ತಿ ಆತ್ಮದ ಯಥಾರ್ಥ ಪರಿಚಯ ಇಲ್ಲ. ಆತ್ಮದ ಮನೆ, ಆತ್ಮದ ತಂದೆಯ, ಆತ್ಮದ ಈ ಸೃಷ್ಟಿಯ ನಾಟಕದ ರಹಸ್ಯ ರಿವೀಲ್ ಆಗಿರಲಿಲ್ಲ ಇನ್ನೂ ಅವತ್ತು. ಬರೀ ಆತ್ಮದ ಒಂದಷ್ಟು ಅಸ್ತಿತ್ವ, ಸ್ವರೂಪ ಗೊತ್ತಾಗಿದ್ದಕ್ಕೇನೆ ಅಷ್ಟೆಲ್ಲ ಪುಟಿದೆ ಹೇಳ್ತಾರೆ ವಿವೇಕಾನಂದರು. ಸಾಗರವನ್ನೇ ದಾಟಬಲ್ಲೆ. ಏನು ಅದ್ಭುತವಾದ ಮಾತು ಅಂದರೆ, ಆತ್ಮದ ಶಕ್ತಿಗೆ ಎಂಥ ಒಂದು ಪವರ್ ಇದೆ, ಎಷ್ಟು ಅದ್ಭುತವಾದ ತಾಕತ್ತಿದೆ. ಏನು ಬೇಕಾದರೂ ಕೂಡ ಮಾಡಬಲ್ಲಂತ ಆತ್ಮ ನಾನು, ಅಸೀಮ ಆತ್ಮ ನಾನು, ಮೃತ್ಯುಂಜಯ ನಾನು. ಯಾವ ಶಾಂತಿಗಾಗಿ, ಯಾವ ಶಕ್ತಿಗಾಗಿ ಅಲೆದಾಡ್ತಾ ಇದ್ದವರಿಗೆ ಶಕ್ತಿಯ ಗಣಿ, ಶಾಂತಿಯ ಗಣಿ, ಪ್ರೇಮದ ಗಣಿ, ಸುಖದ ಗಣಿ, ಜ್ಞಾನದ ಗಣಿ, ಪವಿತ್ರತೆಯ ಗಣಿ ಅಂತ. ಆನಂದವೇ ಆನಂದ ನೀನಾಗಿರುವೆ, ಆ ಸಚ್ಚಿದಾನಂದ ಸ್ವರೂಪನೇ ನೀನಾಗಿರುವೆ. ಪರಮಾತ್ಮನನ್ನು ಮಹಿಮೆ ಮಾಡ್ತಾ ಇದ್ದೆಲ್ಲೋ ಮಗನೇ, ನೀನೂ ಕೂಡ ನನ್ನಂತೆ ಸಚ್ಚಿದಾನಂದ ಸ್ವರೂಪ ಅಂತ ಪರಮಾತ್ಮ ತಿಳಿಸಿದ್ರು. ಈ ಒಂದು ಮಾತು, ಬರೀ ಆತ್ಮದ ಒಂದು ಅಸ್ತಿತ್ವ ಅಂತ್ಯದಲ್ಲಿ ಬರೀ ನೀನು ಪರಮಾತ್ಮನ ಸ್ವರೂಪ, ಪರಮಾತ್ಮನ ಸಂತಾನ, ಪರಮಾತ್ಮನಂತೆ ನಾನು ಸಚ್ಚಿದಾನಂದ ಸ್ವರೂಪ ಅನ್ನುವ ಒಂದೇ ಒಂದು ಸ್ಟೇಟ್ಮೆಂಟ್ ಗೊತ್ತಾಗಿರೋದಕ್ಕನ್ನೇ 2500 ವರ್ಷದ ಭಕ್ತಿ ಮಾರ್ಗವೆಲ್ಲ ತೇಲಾಡಬಿಟ್ಟಿತ್ತು ಆತ್ಮದ ಆನಂದದಲ್ಲಿ. ಆದರೆ ಇವತ್ತು ಜ್ಞಾನದ ಗಣಿ ನಮ್ಮದೇ, ಶಕ್ತಿಯ ಗಣಿ ನಮ್ಮದೇ, ಪವಿತ್ರತೆಯ ಗಣಿ ನಮ್ಮದೇ, ಸುಖದ ಗಣಿ ನಮ್ಮದೇ. ಆನಂದವೇ ಆನಂದ, ಆನಂದವೇ ಆನಂದ. ಎಷ್ಟು ಖುಷಿ ಪಡಲಿ ನಾನು. ಇದು ಒಂದು ಜನ್ಮ ಸಾಕಾಗಲ್ಲ ನಮಗೆ. ಇನ್ನೂ ಬೇಕಾದ್ರೆ ಸತ್ಯುಗ ಇನ್ನೂ 1000 ವರ್ಷ ಲೇಟಾಗಿ ಬರಲಿ. ಆ 1000 ವರ್ಷವೂ ಕೂಡ ಈ ಸಂಗಮಯುಗದ ಈ ಒಂದೊಂದು ಮಹಾವಾಕ್ಯದ ಸತ್ಯವನ್ನು ಏನು 5000 ವರ್ಷಗಳಿಂದ ತಡ್ಕೊಂಡಿರುವ, 5000 ವರ್ಷಗಳು ಹುಡುಕಾಡಿರುವ ಆ ಸತ್ಯಗಳು ಸಿಕ್ಕಾಗ ಇದನ್ನು ಅನುಭವಿಸ್ಲಿಕ್ಕೆ ಟೈಮ್ ಇಲ್ಲ ಡ್ರಾಮಾದಲ್ಲಿ ಅಂತ ನನಗೊಂದು ಸಲ ಚಿಂತೆ ಆಗಬೇಕು. ಬೇಡ ಬೇಡ, ಸತ್ಯುಗ ಇಷ್ಟು ಬೇಗ ಬೇಡ. ಇನ್ನೂ ಒಂದು 500 ವರ್ಷ, 1000 ವರ್ಷ ಇರಲಿ. 5000 ವರ್ಷದಿಂದ ಕಳೆದುಕೊಂಡಿರುವ ಮಹಾರತ್ನಗಳು ನನಗೆ ಸಿಕ್ಕಿದೆ, ನನ್ನ ಸ್ಮೃತಿ ನನಗೆ ಸಿಕ್ಕಿದೆ, ನಾನು ಇದನ್ನು ಎಂಜಾಯ್ ಮಾಡಬೇಕು, ಇದಕ್ಕೊಂದಷ್ಟು ಟೈಮ್ ಕೊಡಿ ಅಂತ ನಾವು ಬೇಡಬೇಕು. ಸ್ವಲ್ಪ ಪೋಸ್ಟ್ಪೋನ್ ಮಾಡಿ ಸತ್ಯುಗ ಅಂತ ಕೇಳಬೇಕು. ಯಾಕಂದರೆ ಈ ಸಂಗಮ ಯುಗದಲ್ಲಿ ಮಾತ್ರನೇ ಈ ಸ್ಮೃತಿಗಳು ಸಿಗೋದು ನಮಗೆ. ಇದರ ವ್ಯಾಲ್ಯೂ ನಮಗೆ ಗೊತ್ತಾಗ್ತಿಲ್ಲ. ಸುಮ್ಮನೆ ಏನೋ ಸಂಪ್ರದಾಯದ ಥರ ಹೊರಟಿದ್ದೀವಿ ಅಷ್ಟೇ ನಾವು. ಏನು ಅದ್ಭುತ ರೀ ಇದು. ಬಾಬಾರವರು ಬರೋದೇನು, ಬಂದು ಈ ಸೃಷ್ಟಿಯ ರಹಸ್ಯಗಳನ್ನು ಹೇಳೋದೇನು ನಾವು ಮಕ್ಕಳ ಮುಂದೆ. ಏನು ಭಾರಿ ದೊಡ್ಡ ಮನುಷ್ಯರು ನಾವು. ನಮ್ಮಂಥವ್ರ ಮುಂದೆ ಸ್ವಯಂ ಪರಮಾತ್ಮ ಬಂದು ನಮ್ಮನ್ನು ಕೂಡಿಸಿಬಿಟ್ಟು ನಮಗೆ ದೃಷ್ಟಿ ಕೊಟ್ಟು ನೇರಾನೇರವಾಗಿ ನಮಗೆ ಒಬ್ಬ ಸಾಮಾನ್ಯರಂತೆ ಬಂದು ಸಾಮಾನ್ಯ ಭಾಷೆಯಲ್ಲಿ ಗಂಟೆಗಟ್ಟಲೆ ಈ ವಾತಾವರಣದ ಪತಿತ ಪ್ರಪಂಚದಲ್ಲಿದ್ದು ಇಷ್ಟು ಸುಲಭವಾಗಿ ನಮಗಿಂತ ಮಹಾರತ್ನಗಳನ್ನು, ಜ್ಞಾನವನ್ನು ಕೊಟ್ಟು ಹೋಗುವ ಈ ಒಂದು ಕ್ಷಣಗಳೇನಿದೆ, ಈ ಸಂಗಮಯುಗದ ಒಂದೊಂದು ಕ್ಷಣಗಳು ಬಾಬಾರವ್ರನ್ನ ನೆನೆಸ್ಕೊಂಡು ಅವರು ಮಾಡುವ ಒಂದೊಂದು ಕಾರ್ಯ, ಕೊಟ್ಟಿರುವ ಒಂದೊಂದು ಮಹಾವಾಕ್ಯ, ಅವರು ತೋರಿಸಿರುವ ಪ್ರೀತಿ, ಇದೆಲ್ಲದಕ್ಕೂ ಕೂಡ ನನಗೆ ಇನ್ನೂ 1000 ವರ್ಷ ಬೇಕು ಇದನ್ನು ಸಂಭ್ರಮ ಮಾಡಬೇಕು ಅಂದರೆ. ಎಷ್ಟಿದೆ ಆತ್ಮದ ಒಳಗಡೆ, ಆತ್ಮದ ಕಡೆಗೆ ಗಮನ ಇಲ್ಲ. ಭಾಳಷ್ಟು ಆತ್ಮರಿಗೆ ಯಾಕೆ ಖುಷಿ ಸಿಗ್ತಾ ಇಲ್ಲ, ಯಾಕಿನ್ನೂ ಭಯದಲ್ಲಿ ಬಡದಾಡ್ತಾ ಇದ್ದಾರೆ. ಇಷ್ಟು ಜ್ಞಾನ ಸಿಕ್ಕು, ಅಷ್ಟು ಸೇವೆನೂ ಮಾಡ್ತಿದ್ದಾರೆ, ಪರಿವಾರದ ಮಧ್ಯದಲ್ಲಿದ್ದಾರೆ, ಪ್ರಯತ್ನವೂ ಮಾಡ್ತಿದ್ದಾರೆ, ಉಮ್ಮಂಗ ಉತ್ಸಾಹವೂ ಇದೆ. ಆದರೆ ಮನಸ್ಸಿಗೆ ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ಖುಷಿ ಇಲ್ಲ. ಏನೋ ಕಳ್ಕೊಂಡಿದ್ದೀವಿ ಅನ್ನೋ ಭಯದಲ್ಲಿ ಬದುಕ್ತಿದ್ದಾರೆ. ಕಾರಣ ಈ ಆತ್ಮದ ಬಗ್ಗೆ ಯಥಾರ್ಥವಾದ ಪ್ರಜ್ಞೆ ಬಂದಿಲ್ಲ ಅವರಿಗಿನ್ನು. ಈ ಆತ್ಮದ ಇಷ್ಟು ಸ್ವರೂಪ ಸ್ವಮಾನವನ್ನು ಪರಮಾತ್ಮ ಕೊಟ್ಟರೂ ಸಹ ಇದರ ಅಸ್ತಿತ್ವವನ್ನು ಮಾಯೆ ಅವರಿಂದ ಮರೆಮಾಚಿಬಿಟ್ಟಿದೆ.
ಆತ್ಮದ ಆನಂದವನ್ನು ಅನುಭವಿಸ್ಲಿಕ್ಕೆ ಅವರಿಗೆ ಬಿಡುತ್ತಿಲ್ಲ. ಭಕ್ತಿ ಮಾರ್ಗದಲ್ಲಿ ಅಣ್ಣ ಬಸವಣ್ಣನಿಗೆ ಸ್ವಲ್ಪ, ಅಕ್ಕ ಮಹಾದೇವಿಗೆ ಒಂದಷ್ಟು, ವಿವೇಕಾನಂದರಿಗೆ ಒಂದಷ್ಟು ತಿಳಿದ ಮಾತ್ರಕ್ಕೇ ಅವರು ಇಡೀ ಜೀವನವನ್ನು ಸಂಭ್ರಮಿಸಿಬಿಟ್ರು, ಜಗತ್ತಿಗೆ ಶಕ್ತಿ ತುಂಬಿಬಿಟ್ರು, ರೀಚಾರ್ಜ್ ಮಾಡಿಬಿಟ್ರು. ಯಾಕೆ? ಬರೀ ಆತ್ಮದ 1% ಗೊತ್ತಿರೋದಕ್ಕೆ. ಆದರೆ ಇವತ್ತು ನಮ್ಮ ದುರ್ದೈವ ಏನು ಅಂದರೆ, ಆತ್ಮದ ಸಂಪೂರ್ಣ ಮಾಹಿತಿ ನಮ್ಮ ಹತ್ರ ಇದೆ. ಸಂಪೂರ್ಣ ಅಸ್ತಿತ್ವ, ಸಂಪೂರ್ಣ ಸ್ಮೃತಿ, ಸಂಪೂರ್ಣ ಸ್ವಮಾನ, ಸ್ವರೂಪ ಎಲ್ಲವೂ ಇದ್ದರೂ ಕೂಡ ಅನುಭವಿಸುವ ಭಾಗ್ಯ ಇಲ್ಲ ಅಂತ ಅನ್ಕೋಬೇಕಷ್ಟೆ. ಆತ್ಮದ ಬಗ್ಗೆ ಆಳವಾದ ಅರಿವು ಇಲ್ಲದೆ ಇರುವ ಕಾರಣ ಆತ್ಮವನ್ನು ಬಹಳ ಲೈಟಾಗಿ ತೆಗೆದುಕೊಳ್ತಾರೆ. ಆತ್ಮದ ಬಗ್ಗೆ ಅವ್ರಿಗೇನೂ ಗೊತ್ತಿಲ್ಲ. ಆತ್ಮ ಅಂದರೆ ಒಂದು ಬಿಂದು, ಆತ್ಮ ಅಂದರೆ ನಿರಾಕಾರ, ಒಂದು ಮನೆಯಲ್ಲಿರುವಂಥ ಒಂದು ಶಕ್ತಿ, ಇಷ್ಟೇ. ಅವರಿಗೆ ಆತ್ಮದ ಬಗ್ಗೆ ಆಸಕ್ತಿನೇ ಇಲ್ಲ. ಒಂದರ್ಥ ಮಾಡ್ಕೊಳ್ಳಿ, ಜಗತ್ತಿನಲ್ಲಿ ಪರಮಾತ್ಮನನ್ನು ಬಿಟ್ಟರೆ ಅಷ್ಟು ಆಳವಾದ ಅಧ್ಯಯನದ ವಿಷಯ ಯಾವುದಾದ್ರೂ ಇದ್ದರೆ ಅದು ಆತ್ಮ ಮಾತ್ರ. ಏನು ನಾವು ಒಂದೊಂದು ಆತ್ಮರು ಪರಮಧಾಮದಿಂದ ಬಂದಿರೋದೇನೋ, ಸೂಕ್ಷ್ಮ ಶರೀರ ಧಾರಣೆ ಮಾಡಿರೋದೇನೋ, ಸೂಕ್ಷ್ಮ ಇಂದ್ರಿಯಗಳನ್ನು, ಸಂಸ್ಕಾರದ ರೆಕಾರ್ಡನ್ನು ಇಟ್ಟುಕೊಂಡು ಬಂದಿರೋದೇನೋ, ಅಷ್ಟೇ ಅಲ್ಲದೆ ಈ ಸಾಕಾರ ಪ್ರಪಂಚದಲ್ಲಿ ತಾಯಿಯ ಗರ್ಭದಲ್ಲಿ ಹೋಗಿ ಒಂದು ಸ್ಥೂಲ ಶರೀರವನ್ನು ಪ್ರವೇಶ ಮಾಡೋದೇನೋ, ಅಲ್ಲಿಂದ ತನ್ನ ಪೂರ್ತಿ ಅಸ್ತಿತ್ವದ ಸ್ಮೃತಿಯನ್ನು ಮರೆತು ಈ ಪಾತ್ರವನ್ನು ನಿಭಾಯಿಸ್ತಾ 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 ಬರೋದೇನೋ, ಎಷ್ಟು ಅಚ್ಚುಕಟ್ಟಾದ ಸುದೀರ್ಘವಾದ ಪಾತ್ರವನ್ನು ಅಭಿನಯಿಸಿ ಇಷ್ಟು ದೊಡ್ಡ ಆತ್ಮಕಥೆಯನ್ನು ಹೊಂದಿ ಹೇಗೆ ಬಂದಿದ್ದೀನಿ ಹಾಗೆ ಮತ್ತೆ ಬರಿ ಕೈಲಿ ನಿಸ್ವಾರ್ಥವಾಗಿ ಈಗ ಮನೆಗೆ ಹೋಗ್ಲಿಕ್ಕೆ ರೆಡಿಯಾಗಿದ್ದೀವಿ ಅಂತಂದರೆ, ಆತ್ಮ ಅಂದರೆ ಸಾಮಾನ್ಯದ ವಿಷಯನ? ಇಲ್ಲಿ ಮುಖ್ಯವಾದ ವಸ್ತು, ಮುಖ್ಯವಾದ ಅಧ್ಯಯನದ ವಿಷಯವೇ ಆತ್ಮ ಆಗಬೇಕಾಗಿತ್ತು. ಬದಲಾಗಿ ನಾವು ಯಾವುದು ಸುಳ್ಳಿನ ಪ್ರಪಂಚವಿದೆಯೋ, ಯಾವುದು ನಮ್ಮದಲ್ಲವೋ, ಯಾವುದು ಚೀಚಿ ಪ್ರಪಂಚ ಇದೆಯೋ, ಯಾವುದು ಸ್ಥೂಲ ಇದೆಯೋ, ಇಂದ್ರಿಯ ಸುಖವಿದೆಯೋ, ಅಲ್ಪ ಸುಖವಿದೆಯೋ, ವಿನಾಶಿ ಸುಖ ಇದೆಯೋ, ಇದರ ದಾಸರಾಗಿರೋದ್ರಿಂದ, ಪ್ರಕೃತಿ ದಾಸರಾಗಿ ಯಾರು ಪಾತ್ರದ ಹುಚ್ಚನ್ನು ಹಿಡಿಸ್ಕೊಂಡು ಪಾತ್ರಕ್ಕಾಗಿ ಪುರುಷಾರ್ಥ, ಆತ್ಮದ ಕಡೆ ಗಮನನೇ ಕೊಡದಿರ ಬೇಕಾದಷ್ಟು ಇಲ್ಲಿ ಸೇವೆ ಮಾಡಲಿ, ಅವರು ಪ್ರಕೃತಿಯ ದಾಸರಾಗಿರೋದ್ರಿಂದ ಸತ್ಯುಗದಲ್ಲೂ ಕೂಡ ದಾಸದಾಸಿಯ ಪದವಿಯನ್ನು ಪಡಿತಾರೆ ಹೊರತಾಗಿ ರಾಜರ ಪದವಿಯನ್ನು ಪಡೀಲಿಕ್ಕಾಗೋದಿಲ್ಲ. ಯಾರು ಇಲ್ಲಿ ಆತ್ಮ ಅಭಿಮಾನಿಯಾಗಿದ್ದುಕೊಂಡು ಪ್ರಕೃತಿ ಜೀತಾತ್ಮರಾಗಿ ಪ್ರಕೃತಿ ಪತಿಗಳಾಗಿರುತ್ತಾರೆ, ಇಂದ್ರಿಯ ಸುಖದ ಕಡೆಗೆ ಗಮನ ಕೊಡದೆ, ಪಾತ್ರದ ಕಡೆಗೆ ಗಮನ ಕೊಡದೆ, ಪಾತ್ರಕ್ಕಾಗಿ ಸೇವೆಯನ್ನು ಮಾಡದೆ, ಪಾತ್ರಕ್ಕಾಗಿ ಯೋಗವನ್ನು ಮಾಡದೆ, ಆತ್ಮದ ನನ್ನ ಸ್ವಸ್ಥಿತಿಗಾಗಿ, ಸ್ವಸ್ಮೃತಿಗಾಗಿ, ಸ್ವಾನುಭಾವಕ್ಕಾಗಿ ಯಾರು ಪುರುಷಾರ್ಥದಲ್ಲಿ ತೊಡಗಿದ್ದಾರೆ, ಆತ್ಮಾನಂದದಲ್ಲಿ ಮುಳುಗಿದ್ದಾರೆ, ಅವರು ಪ್ರಕೃತಿ ಜೀತಾತ್ಮರು. ಅವರಿಗೆ ರಾಜರ ಪದವಿ. ಆದರೆ ಇಷ್ಟು ಹೇಳಿದರೂ ಕೂಡ ಇದ್ರ ಬಗ್ಗೆ ಗಮನ ಇಲ್ಲ, ಮಕ್ಕಳಿಗೆ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ, ಬರೀ ಪಾತ್ರದ ಹುಚ್ಚಲ್ಲೇ ಮುಳುಗಿದ್ದಾರೆ. ಹಾಗಾಗಿ ಭಯ, ಚಿಂತೆ, ದುಃಖ. ಅದಕ್ಕೆ ಅಂಥವ್ರಿಗೂ ಕೂಡ ಇವತ್ತು ಬಾಬರವರು ಹೇಳ್ತಾರೆ, ಅಲ್ಲ ಮಕ್ಕಳೇ, ಹೋಗಲಿ, ನೀವು ಆತ್ಮದ ಬಗ್ಗೆ ತಿಳ್ಕೊಂಡಿಲ್ಲ, ಮನೆಯ ಬಗ್ಗೆ ತಿಳ್ಕೊಂಡಿಲ್ಲ, ನನ್ನ ಬಗ್ಗೆ ತಿಳ್ಕೊಳ್ಳಿಲ್ಲ, ಖುಷಿ ಪಡಕ್ಕೆ ಬೇಕಾದಷ್ಟು ಸ್ವಮಾನಗಳು ಕೊಟ್ಟೆ, ಸ್ವರೂಪವನ್ನು ಕೊಟ್ಟೆ, ಆತ್ಮದ ಸಪ್ತ ಗುಣಗಳನ್ನು ತಿಳಿಸಿದೆ, ನಿಮಗಿದು ಯಾವುದೂ ಕೂಡ ರುಚಿಸಲಿಲ್ಲ. ಹೋಗಲಿ, ನೀವು ವಿನಾಶಿ ಸಂಘವನ್ನು ಮಾಡಿ
ವಿನಾಶಿ ಸುಖ ಇಂದ್ರಿಯ ಸುಖದ ದಾಸರಾಗಿರೋದ್ರಿಂದ ನಿಮಗೆ ಅದರಲ್ಲೂ ಕೂಡ ತೃಪ್ತಿ ಪಡಿಸ್ಲಿಕ್ಕೆ ಪಾತ್ರಾನುಸಾರ ಇಲ್ಲಿ ನೀವು ಮಾಡಿರುವಂಥ ಒಂದು ಪಾತ್ರಕ್ಕೆ ರಿಟರ್ನ್ ಆಗಿ ನಾನಲ್ಲಿ ಸತ್ಯುಗವನ್ನು ಡ್ರಾಮಾನುಸಾರ ನಿಮಗೆ ನೀಡಬೇಕಾಗತ್ತೆ. ಹೋಗ್ಲಿ, ಅದನ್ನು ನೋಡಿದರೂ ಖುಷಿನೇ ಪಡ್ಬೋದಲ್ಲ ನೀವು. ನಿಮಗೇನು ಬೇಕಿತ್ತು? ಇಲ್ಲಿ ತನಕ ಭಗವಂತನನ್ನು ಬೈಕೊಂಡ್ರೆ ಏನಕ್ಕೆ? ಶರೀರ ಕೈ ಕೊಟ್ಟಾಗ, ಸಂಬಂಧಗಳು ಕೈ ಕೊಟ್ಟಾಗ, ಪ್ರಕೃತಿ ಕೈ ಕೊಟ್ಟಾಗ, ಪರಿಸ್ಥಿತಿ ಕೈ ಕೊಟ್ಟಾಗ, ನಷ್ಟ ಮೋಸ ವಂಚನೆ ಆದಾಗ ಬೈಕೊಂಡಿದ್ದೀರಿ ಅಲ್ವಾ? ಆಯಿತು ಮಕ್ಕಳೇ, ಅದೇ ಕಂಚನಕಾಯಿ ತಾನೆ, ಕೊಡ್ತೀನಿ ಬಿಡಿ. ಸಂಬಂಧಗಳು ಚೆನ್ನಾಗಿರ್ಬೇಕಾ? ಕೊಡ್ತೀನಿ ಬಿಡಿ. ಪ್ರಕೃತಿ ಚೆನ್ನಾಗಿರ್ಬೇಕಲ್ವಾ? ಆಯಿತು, ಮಾಡ್ತೀನಿ ಬಿಡಿ. ಮೃಷ್ಟಾನ್ನ ಭೋಜನ ಬೇಕು, ಕೊಡ್ತೀನಿ ಬಿಡಿ. ಯಾರು ದ್ವೇಷ ಅಸೂಯೆ ಮಾಡೋರು ಇರಬಾರ್ದು, ಎಲ್ಲವೂ ಕೂಡ ಚೆನ್ನಾಗಿರ್ಬೇಕು. ಓಕೆ, ಚೆನ್ನಾಗೇ ಮಾಡ್ತೀನಿ ಬಿಡಿ. ಹೋಗ್ಲಿ, ಈಗಲಾದರೂ ತೃಪ್ತಿನಾ? ಈಗಲಾದರೂ ಖುಷಿಯಾಗಿರ್ತೀರಾ? ಅದನ್ನು ನೆನೆಸ್ಕೊಂಡಾದರೂ ಕೂಡ ಇಲ್ಲಿ ಕಣ್ಣೀರು ಹಾಕೋದನ್ನು ಬಿಡ್ತೀರಾ? ಇಲ್ಲಿ ದುಃಖ ಪಡೋದನ್ನು ಬಿಡ್ತೀರಾ? ಇಲ್ಲಿ ಚಿಂತೆ ಮೋಸ ವಂಚನೆ ಅಂತ ಮತ್ತೆ ಇದನ್ನೇ ನೆನೆಸ್ಕೊಂಡು ಅಳೋದನ್ನು ನಿಲ್ಲಿಸ್ತೀರಾ? ಓಕೆ, ನಿಮಗೆ ಸತ್ಯುಗ ತಾನೇ, ಶ್ರೇಷ್ಠ ಪದವಿ ತಾನೇ, ಶ್ರೇಷ್ಠ ಕಂಚನಕಾಯ ತಾನೇ, ಇಂದ್ರಿಯ ಸುಖ ತಾನೇ, ಕೊಡ್ತೀನಿ ಅಲ್ವಾ? 21 ಜನ್ಮಕ್ಕೆ ಕೊಡ್ತಾ ಇದ್ದೀನಿ. ಅಟ್ಲೀಸ್ಟ್ ಅದನ್ನು ನೋಡಿದರೂ ನಿಮ್ಮ ಮನಸ್ಸಿಗೆ ಬೇಕಾದಷ್ಟು ಖುಷಿ ಆಗಬೇಕಾಗಿತ್ತು. ಆದರೂ ಇವತ್ತಿಗೂ ಬಾಬಾರವ್ರ ಮೇಲೆ ಕಂಪ್ಲೇಂಟು, ಇವತ್ತಿಗೂ ಅಳ್ತಾ ಇದ್ದೀವಿ, ಇವತ್ತಿಗೂ ದುಃಖ ಪಡ್ತಾ ಇದ್ದೀರಿ. ಯಾಕೆ? ಪರವಾಗಿಲ್ಲ, ನೀವು ಇಂಥ ಒಂದು ಸಂದರ್ಭದಲ್ಲಿ ಸ್ವಯಂ ನಾನು ಪರಮಾತ್ಮ ಬಂದರೂ ನೀವು ತೃಪ್ತಿ ಆಗಲಿಲ್ಲ, ನಿಮ್ಮ ಆತ್ಮದ ಅಸ್ತಿತ್ವವನ್ನು ತಿಳಿಸಿದರೂ ತೃಪ್ತಿ ಆಗಲ್ಲ. ಹೋಗಲಿ, ನಾನಿಲ್ಲದೆ ಇದ್ದರೂ ಪರವಾಗಿಲ್ಲ, ನಿಮಗೆ ಸ್ವರ್ಗನೇ ಬೇಕು ಅಂದರೆ ಸ್ವರ್ಗನೂ ಕೊಡ್ತೀನಿ 21 ಜನ್ಮಕ್ಕೆ ಅಂತ ಹೇಳಿದ್ರು ನೀವು ಮತ್ತೆ ಇನ್ನೆಲ್ಲಿ ಹೋಗ್ತೀರಿ? ಇದಕ್ಕಿಂತ ಖುಷಿ ವಿಚಾರ ಇನ್ನೆಲ್ಲಿ ಸಿಗುತ್ತೆ? ಎಲ್ಲಿ ಹೋದರೂ ಕೂಡ ಯಾವ ಮೇಳ ಯಾವ ಉತ್ಸವಕ್ಕೆ ಹೋದರೂ ನೀವು ಖುಷಿಯಾಗಿರೋರಿದ್ರಿ. ನಿಮ್ಮೆದುರಿಗೆ ಸ್ವಯಂ ಪರಮಾತ್ಮ ಅಂತ ಪರಮಾತ್ಮ ಬಂದರೂ ಕೂಡ ನೀವು ಖುಷಿಯಾಗಿರೋಕ್ಕೆ ಬರ್ತಾ ಇಲ್ಲ ಅಂತ ನಿಮ್ಮಂಥ ದೌರ್ಭಾಗ್ಯಶಾಲಿಗಳು ಮತ್ತೆ ಯಾರಾದರೂ ಇರ್ತಾರ? ಈ ಕಾಳಜಿಯಿಂದ ಇವತ್ತು ಬಾಬರವರು ಹೇಳ್ತಾ ಇರೋದು. ನಿಮಗೆ ಸಿಕ್ಕಿರೋದು ಯಾರು? ಎಂಥ ಜ್ಞಾನ ನಿಮಗೆ ಸಿಕ್ಕಿರೋದು, ಎಂಥ ಸ್ಮೃತಿ ಸಿಕ್ಕಿರೋದು, ನೀವು ಯಾರಾಗಿದ್ರಿ, ಎಂಥ ಶಕ್ತಿ ಆಗಿದ್ರಿ. ಇದ್ಯಾವುದು ಬೇಡ ಅಂದರೂ ಕೂಡ ಆ ಪ್ರಕೃತಿಯಲ್ಲಿ ಕೂಡ ಮುಂದೆ ಎಂಥ ಜನ್ಮಗಳು ಸಿಗೋದಿದೆ, ಎಲ್ಲಿಗೂ ಹೋಗೋರಿದ್ದೀರಿ. ಇಷ್ಟು ನೆನೆಸ್ಕೊಂಡ್ರೂ ಕೂಡ ನೀವು ಎಷ್ಟು ಸುಖವಾಗಿರ್ಬೋದಾಗಿತ್ತು. ಅಟ್ಲೀಸ್ಟ್ ನೀವಾದರೂ ಪರಮಾತ್ಮನನ್ನು ಇವತ್ತು ವಾವ್ ಬಾಬಾ ವಾವ್, ವಾವ್ ಸೃಷ್ಟಿ ವಾವ್ ಅಂತ ಹೇಳ್ಬೋದಾಗಿತ್ತು. ನಿಮಗೆ ಬೇಕಾದಂಗೆ ನಾನೆಲ್ಲ ಕೊಡ್ತಾ ಇದ್ದೀನಿ ಅಲ್ವಾ? ಆದರೂ ಇವತ್ತು ಹೊರಗಿನವರು ನನಗೆ ಬೈಕೊಳ್ಳಿ, ಸೃಷ್ಟಿಗೆ ಬೈಕೊಳ್ಳಿ, ಟೈಮಿಗೆ ಬೈಕೊಳ್ಳಿ, ಹಣೆ ಬರಹ ಅನ್ನಲಿ, ಭಗವಂತನಿಗೆ ಬೈಕೊಳ್ಳಿ. ಯಾರು ಅಜ್ಞಾನಿ ಆತ್ಮರಿದ್ದಾರೆ, ಯಾರು ಅಂಜಾನ ಆತ್ಮರಿದ್ದಾರೆ, ಅವರು ಅಳೋದ್ರಲ್ಲಿ, ಅವರು ಬೈಯೋದ್ರಲ್ಲಿ ನನಗೆ ಬೇಜಾರೇ ಇಲ್ಲ ಮಕ್ಕಳೇ. ಯಾರ ಎದರಲ್ಲಿ ನಾನು ಬಂದು ಸ್ವಯಂ ಪರಮಾತ್ಮ ಬಂದು ಮಹಾವಾಕ್ಯಗಳನ್ನು ಕೊಟ್ಟು, ನಾನು ಪರಿಶ್ರಮ ಪಟ್ಟು, ನಾನು ನಿಮಗೆ ಇಷ್ಟೆಲ್ಲ ಪಾಲನೆ ಪೋಷಣೆ ಇಟ್ಟ ಮೇಲೆ, ನನ್ನ ಹೃದಯದ ಪ್ರೀತಿ ನಿಮಗೆ ಹರಿಸಿದ ಮೇಲೂ ಕೂಡ ನೀವು ತೃಪ್ತಿ ಆಗಲಿಲ್ವಲ್ಲ ಅನ್ನೋ ಬೇಜಾರಿದೆ ಮಕ್ಕಳೇ. ಇನ್ನು ಏನು ಮಾಡಬಹುದು ಹೇಳಿ ನಾನು ನಿಮಗೆ? ಇನ್ನು ಯಾವ ರೀತಿ ಏನನ್ನು ಕೊಟ್ಟರೆ ನೀವು ಖುಷಿಯಾಗಿರ್ತೀರಿ? ಇವಾಗಲೂ ನೀವು ಮತ್ತೆ ಖುಷಿ ಪಡಬೇಕು ಅಂತ ಇವಾಗಲೂ ಮೂಡ್ ಆಫ್ ಮಾಡಿಕೊಂಡು ಫ್ರೆಂಡ್ಸ್ ಜೊತೆಗೆ ಹೋಗ್ತೀವಿ, ಅಲ್ಲಿ ತಿಂತೀವಿ, ಇಲ್ಲಿ ಕುಡಿತೀವಿ, ಇಲ್ಲಿ ಸುತ್ತಾಡ್ತೀವಿ, ಅಲ್ಲಿ ಮನೋರಂಜನೆಗೆ ಹೋಗ್ತೀವಿ, ಇವ್ರ ಕಾರ್ಯಕ್ರಮಕ್ಕೆ, ಆ ಉತ್ಸವ ಅವ್ರು ಮಾಡಲಿ, ನೀವು ಅದನ್ನು ಮಾಡೋದಾ? ಈ ಒಂದು ಬೇಜಾರು ಕೂಡ ಬಾಬರವರಿಗಿದೆ. ಈ ಒಂದು ಮಕ್ಕಳ ಹುಡುಗಾಟಿಕೆಗೂ ಕೂಡ ಬಾಬರವರು ಇಷ್ಟೆಲ್ಲ ಹೇಳ್ತಾ ಇರೋದು. ಇದನ್ನು ಸೂಕ್ಷ್ಮವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಹೇಳೋದೇನೋ ಬಾಬರವರು ಬಹಳ ಈಜಿಯಾಗಿ ಹೇಳ್ತಾರೆ, ಮಕ್ಕಳೇ ತಂದೆಯು 21 ಜನ್ಮಗಳಿಗಾಗಿ ಮನುಷ್ಯನನ್ನು ಇಷ್ಟು ಖುಷಿಪಡಿಸುತ್ತಾರೆ ನೋಡೋ, ಮನಸ್ಸನ್ನು ಇಷ್ಟು ಖುಷಿಪಡಿಸುತ್ತಾರೆ. ಅದರಿಂದ ನೀವು ಮನಸ್ಸಿನ ಖುಷಿಗಾಗಿ ಮೇಳ ಉತ್ಸವಗಳಿಗೆ ಹೋಗುವ ಅವಶ್ಯಕತೆಯೇ ಇಲ್ಲ. ನೋಡಲಿಕ್ಕೆ ಭಾಳ ಸಾಧಾರಣವಾಗಿ ಹೇಳದಂಗಿದೆ, ಅಂದರೆ ಒಳಗಡೆ ಎಷ್ಟು ಇದರಲ್ಲಿ ಒಂದು ಬೇಜಾರು ನೋವಿನ ಸಂಗತಿ. ಬಲೆ ಬಾಬರವ್ರು ನೋವು ಪಡೋದಿಲ್ಲ, ಬೇಜಾರು ಪಡೋದಿಲ್ಲ ನಿಜ, ಆದರೆ ಅಲ್ಲಿ ಇಂಟೆನ್ಷನ್ ಅಂದರೆ ಇಷ್ಟೆಲ್ಲ ಮಕ್ಕಳಿಗೆ ಸ್ವಯಂ ನಾನು ಸಿಕ್ಕರೂ ತೃಪ್ತಿ ಆಗ್ತಾ ಇಲ್ವಲ್ಲಪ್ಪ. ಬಿಡಿ, ಜ್ಞಾನ ಒಂದು ಕಡೆ ಇಡಿ, ನೀವು ಆತ್ಮದ ಬಗ್ಗೆ ನಂಬಿಕೆ ಇದೆಯೋ ಇಲ್ಲೋ ಬಿಟ್ಟುಬಿಡಿ, ಸ್ವರ್ಗದ ಬಗ್ಗೆ ತಲೆ ಕೆಡಿಸ್ಕೊಳ್ತೀರೋ ಇಲ್ಲೋ ಬಿಟ್ಟುಬಿಡಿ.
ಸ್ವಯಂ ಪರಮಾತ್ಮ ಬಂದಿದ್ದೀನಿ ಅಂತ ನಿಶ್ಚಯ ಬಂದ ಮೇಲೆ ತಾನೇ ನೀವು ಮಕ್ಕಳಾಗಿ ಈ ಮಾರ್ಗದಲ್ಲಿ ನಡೀತಾ ಇದ್ದೀರಿ. ಹಾಗಿದ್ದ ಮೇಲೆ ಪರಮಾತ್ಮನಿಂದನೂ ನೀವು ಸಂತೃಪ್ತ ಆಗಲಿಲ್ಲ ಅಂದರೆ ಜಗತ್ತಿನಲ್ಲಿ ನಿಮ್ಮಂಥ ಅತೃಪ್ತರು ಇನ್ನೆಲ್ಲಿ ಇರ್ತಾರೆ ಹೇಳಿ? ನಿಮ್ಮಂಥ ದೌರ್ಭಾಗ್ಯಶಾಲಿಗಳು ನತದೃಷ್ಟರು ಇನ್ನೆಲ್ಲಿ ಇರ್ತಾರೆ ಹೇಳಿ ಅನ್ನುವ ಒಂದು ಬೇಜಾರು, ಒಂದು ಕಾಳಜಿಯಿಂದ ಬಾಬಾರವರು ಹೇಳ್ತಿದ್ದಾರೆ. ಅದಕ್ಕೆ ಈಗಲಾದರೂ ಆತ್ಮೀಯರೇ, ಸಹೋದರ ಆತ್ಮರೇ, ಈಗಲಾದರೂ ಎಚ್ಚೆತ್ತುಕೊಳ್ಳೋಣ. ಭಕ್ತಿ ಮಾರ್ಗದಲ್ಲಿ ಆತ್ಮದ ಒಂದು ಸ್ವಲ್ಪ ಅಂಶದಷ್ಟು ಗೊತ್ತಾಗಿರೋದಕ್ಕೆ ಅವರು ಅಷ್ಟು ಪುಟಿದಿದ್ರು, ಅಷ್ಟು ಜಾಗೃತರಾದರು, ಅಷ್ಟು ಜಗತ್ತನ್ನು ಬಡಿದೆಬ್ಬಿಸಿದರು. ಆದರೆ ಇವತ್ತು ನಮಗೆ ಆತ್ಮದ ಆಳ ಅಗಲ ಅಸ್ತಿತ್ವ, ಸ್ವಮಾನ, ಸ್ವರೂಪ, ಸ್ವಧರ್ಮ, ಸ್ವಧಾಮ, ಸ್ವತಂದೆ ಎಲ್ಲವೂ ತಿಳಿದು ಎಷ್ಟು ಅನುಭವ ಮಾಡಬಹುದು. ಸಚ್ಚಿದಾನಂದ ಸ್ವರೂಪದಲ್ಲಿ ಮುಳುಗಿ ಜಗತ್ತನ್ನೇ ಸಂಭ್ರಮದಲ್ಲಿ ತೇಲಿಸಿಬಿಡಬಹುದು. ಅಷ್ಟು ಸತ್ಯಗಳು ನಮ್ಮ ಹತ್ರ ಇದೆ, ಅಷ್ಟು ಖುಷಿ ವಿಚಾರಗಳು, ಸ್ವಾರ್ಥಗಳು ನಮ್ಮ ಹತ್ರ ಇದೆ. ಆದರೆ ನಾವೇ ಖುಷಿಯಾಗಿಲ್ಲ ಅಂದರೆ ಇದು ಭಗವಂತನಿಗೆ ಮಾಡೋ ಅವಮಾನ. ನಿಜಕ್ಕೂ ಹೆಂಗೆ ಅಳಬೇಕು ಅಂದ್ರೆ ಹಂಗೆ ಅಳಬೇಕು ಅನಿಸುತ್ತೆ ನನಗೆ ಈ ವಿಚಾರಗಳು ಕೇಳಿದರೆ. ಬಾಬಾರವರು ಇಷ್ಟು ಬೇಡ್ಕೋಬೇಕಾ ನಮಗೆ? ಇಷ್ಟೆಲ್ಲ ಮಾಡಿನೂ ಮತ್ತೆ ಎಷ್ಟು ವಿನಮ್ರವಾಗಿ ಹೇಳ್ತಿದ್ದಾರೆ ನೋಡಿ ಬಾಬಾರವರು. ನಮ್ಮನ್ನು ಇನ್ನೂ ಖುಷಿ ಪಡಿಸೋದ್ರಲ್ಲೇ ಇದ್ದಾರೆ ಹೊರತಾಗಿ ಜಗತ್ತಿನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅವರು. ತಾವು ಸಿಕ್ಕು ಯಜ್ಞ ಕೊಟ್ಟು ಪಾಲನೆ ಕೊಟ್ಟು ಜ್ಞಾನ ಕೊಟ್ಟಿರೋ ಮಕ್ಕಳ ಬಗ್ಗೆನೇ ಇನ್ನೂ ಇಷ್ಟು ಕಾಳಜಿ ಮಾಡ್ಕೊತ ಕೂತ್ಕೊಂಡ್ರೆ ಇನ್ನೂ ಅವ್ರ ಕೆಲಸ ಬೇಕಾದಷ್ಟಿದೆ. ಇನ್ನು ಯಾವಾಗ ನಾವು ತಯಾರಾಗೋದು ಅಂದ್ರೆ ಮತ್ತೇನೂ ಇಲ್ಲ, ಖುಷಿಯಾಗಿರೋದಷ್ಟೇ. ಇಲ್ಲಿ ಯಾರು ಖುಷಿಯಾಗಿದ್ದಾರೆ ಅವರು ಸಂತೃಪ್ತವಾಗಿದ್ದಾರೆ, ಸಂಪನ್ನವಾಗಿದ್ದಾರೆ ಅಂತ ಅರ್ಥ. ಅವರು ಸಾಕ್ಷಿ ಆಗಿಬಿಡ್ತಾರೆ. ಖುಷಿಯಾಗಿರೋದೊಂದು ಕಲ್ತ್ಕೊಳ್ಳಿ. ನೀವು ಬಾಬರವ್ರ ಮಕ್ಕಳಾಗಿದ್ದಕ್ಕೂ ಸಾರ್ಥಕ, ಮತ್ತು ನೀವು ಸಂಪನ್ನ ಆಗೋದ್ರಲ್ಲಿ ಯಾವ ಸಂಶಯನೂ ಬೇಡ. ನಿಮಗೇನೂ ಜ್ಞಾನ ಅರ್ಥ ಆಗಿಲ್ಲ, ಏನೂ ತಲೆ ಕೆಡಿಸ್ಕೊಳ್ಳೋದು. ಬಾಬಾ ಸಿಕ್ಕರು ನಾನು ಖುಷಿಯಾಗಿದ್ದೀನಿ, ಇದು ಎರಡೇ ಮಾತು ನೆನಪಿಟ್ಕೊಂಬಿಡಿ. ನನಗೆ ಪರಮಾತ್ಮನೇ ಸಿಕ್ಕಿದ್ದಾನೆ, ನಾನು ದುಃಖ ಪಡೋದಕ್ಕೆ ಬೇರೆ ಕಾರಣನೇ ಇಲ್ಲ, ನನ್ನ ಖುಷಿಯನ್ನು ಕಳೀಲಿಕ್ಕೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ. ನನಗೆ ಸಿಕ್ಕಾಯಿತು, ನನ್ನ ತಂದೆ ಸಿಕ್ಕಾಯಿತು, ನನ್ನ ಪರಮಾತ್ಮ ಸಿಕ್ಕಾಯಿತು, ಭಗವಂತ ಸಿಕ್ಕಾಯಿತು, ನಾನು ಅವರನ್ನು ನೋಡಿ ಆಯಿತು, ಅವರಿಂದ ಕೇಳಿ ಆಯಿತು, ಸಾಕು. ಪಾನ ಸೋತೋ ಪಾಲಿಯ, ಪಾನ ಸೋತೋ ಪಾಲಿಯ, ವಾ ಡ್ರಾಮ ವಾ ವಾ ಬಾಬಾ ವಾ ವಾರೇ ಮೇ ಅದೃಷ್ಟವಾ. ಇಷ್ಟು ಸಾಕಲ್ಲ? ಎಷ್ಟು ಧನ್ಯರಾಗಬೇಕು ನಾವು ಈ ಮಾತುಗಳನ್ನು ಹಾಡಿ, ಈ ಹಾಡುಗಳನ್ನು ಹಾಡಿ, ಎಷ್ಟು ಕೃತಜ್ಞತೆ ಸಲ್ಲಿಸಬೇಕು, ಎಷ್ಟು ಆನಂದ ಬಾಷ್ಪಗಳನ್ನು ಹಾಕಬೇಕಾಗಿತ್ತು ನಾವು. ಆದರೆ ಇನ್ನೂ ಕಾಲ ಮಿಂಚಿಲ್ಲ, ಇನ್ನೂ ಹಾಹಾಕಾರ ಚಾಲು ಆಗಿಲ್ಲ. ಅಷ್ಟರ ಒಳಗಡೆ ಈ ಒಂದು ಆನಂದದ ಸ್ಥಿತಿಯಲ್ಲಿ ಬನ್ನಿ, ಸಾಕ್ಷಿಯಾಗಿ, ಆತ್ಮ ಅಭಿಮಾನಿಯಾಗಿ, ಪರಮಾತ್ಮನ ಪ್ರೀತಿಯಲ್ಲಿ ಮುಳುಗಿ ಈ ನಾಟಕವನ್ನು ಸಾಕ್ಷಿಯಾಗಿ ನೋಡುತ್ತಾ ಖುಷಿಯಾಗಿದ್ದು ಆ ಖುಷಿಯನ್ನು ಎಲ್ಲರಿಗೂ ಕೂಡ ಹಂಚುವಂಥ ಸಂಭ್ರಮವನ್ನು ಪ್ರತಿನಿತ್ಯ ಪ್ರತಿಕ್ಷಣ ನಾವೆಲ್ಲರೂ ಮಾಡಿ ಬಾಬಾರವರ ಹೃದಯ ಸಿಂಹಾಸನಧಾರಿಗಳಾಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಅಚ್ಚಾ, ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು ಡ್ರಾಮಾ. ವಾ ಬಾಬಾ, ವಾ ಡ್ರಾಮಾ. ಓಂ ಶಾಂತಿ.